ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ ಹೇಳುವಂಥ ಒಂದು ಎಕ್ಸಾಮ್ ಏನಿದೆ ಅದರಲ್ಲಿ ಬರುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದ 2021 ಇಸ್ವಿಯ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದಾನೆ. ಸೊ ಕ್ವಿಕ್ಕಾಗಿ, ಯಾಕೆಂದರೆ ತುಂಬ ಲೆಂದಿ ಆದರೂ ಕೂಡ ವಿಡಿಯೋ ಡ್ಯೂರೇಷನ್ ತುಂಬ ದೊಡ್ಡದಾಗುತ್ತೆ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಆ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದು ರಿಲೆವೆಂಟ್, ಹಾಗೆ ಯಾವುದಾದ್ರೂ ಇಂಪಾರ್ಟೆಂಟ್ ಪ್ರಾವಿಷನ್ಸ್, ಡಾಕ್ಟ್ರಿನ್ಸ್ ಎಲ್ಲಾದರೂ ನನಗೆ ಗಮನಕ್ಕೆ ಬಂದಿರುವಂಥದ್ದು ನಾನು ನಿಮಗೆ ಅಲ್ಲೇ ತಿಳಿಸ್ಕೊಡ್ತೇನೆ. ಸೊ ನೀವು ಕೂಡ ಇದೇ ರೀತಿಯಲ್ಲಿ, ಇದೇ ಫಾರ್ಮೆಟಲ್ಲಿ ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಸಿವಿಲ್ ಜಡ್ಜ್ ಎಕ್ಸಾಮ್ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನೆಲ್ಲವೂ ಕೂಡ ಸಾಲ್ವ್ ಮಾಡಿ. ಯಾಕೆಂದರೆ ಎಷ್ಟು ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತೀರಿ ಅಷ್ಟು ನಿಮ್ಮ ಪ್ರಿಲಿಮ್ಸ್ ಕ್ಲಿಯರಿಗೆ ಒಳ್ಳೆಯದಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೂ ಸ್ಟಿಲ್ ಐ ವಾಂಟ್ ಟು ಜಸ್ಟ್ ಬಿಗಿನ್ ವಿತ್ ದಿಸ್ ಬೈ ಟೆಲಿಂಗ್ ದಿಸ್. ಓಕೆ, ಹಾಗಿದ್ರೆ ನೋಡೋಣ. ಹಾಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಅಂದರೆ ಪ್ರತಿದಿನ ಸೋಮವಾರದಿಂದ ಗುರುವಾರ ತನಕ ಅನ್ಅಕಾಡೆಮಿಯಲ್ಲಿ 9 ರಿಂದ 10 ಗಂಟೆ ತನಕ ಫ್ರೀ ಲೈವ್ ಕ್ಲಾಸ್ ಇರುತ್ತೆ. ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಿದ್ದೇವೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಕೂಡ ಬೆಳಿಗ್ಗೆ ಮಾಕ್ ಟೆಸ್ಟ್ಗಳಿರ್ತವೆ. ಸೊ ಅದನ್ನು ಕೂಡ ನೀವು ವೀಕ್ಷಿಸಬಹುದು. ಸ್ವಲ್ಪ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಒಂದೊಂದಾಗೆ ನೋಡೋಣ. ಫಸ್ಟ್ ಒನ್, ಆಸ್ ಪರ್ ಸೆಕ್ಷನ್ 82 of the Indian Penal Code, nothing is an offence which is done by a child under dash years of age. So what is the correct answer here? ಇದರಲ್ಲಿ ಯಾವ್ದು ಆನ್ಸರು? ಸೊ ಇದರಲ್ಲಿ 7 years. ಸೊ ಇದು ಸೆಕ್ಷನ್ 82 ಏನು ಹೇಳುತ್ತೆ, ಚೈಲ್ಡ್ ಬಿಲೋ 7 years ಆಫ್ ಏಜ್ ಕಂಪ್ಲೀಟ್ ಆಗಿ ಇಮ್ಯುನಿಟಿ ಇದೆ. ಆ ಮಗು ಏನು ಅಪರಾಧ ಮಾಡಿದ್ರು ಅದು ಅಪರಾಧ ನೀಡುವಂತಹ ಪನಿಷ್ಮೆಂಟ್ ಆಗಿರೋದಿಲ್ಲ, ಅಥವಾ ಪನಿಷ್ಮೆಂಟ್ ನೀಡುವಂತಹ ಅಪರಾಧ ಆಗಿರೋದಿಲ್ಲ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ದ ಫಸ್ಟ್ ಒನ್. As per section 11 of the Hindu Adoption and Maintenance Act of 1956, to adopt a male child by a Hindu female, she must be senior to the child by at least how many years ಅಂತ ಹೇಳುವಂಥದ್ದು. ನೋಡಿ, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇಲ್ಲಿ 21 years. ಯಾಕೆಂದರೆ ಅಟ್ಲೀಸ್ಟ್ 21 years ಏಜ್ ಡಿಫ್ರೆನ್ಸ್ ಇರಬೇಕು ಹೇಳುವಂಥದ್ದು. ಒಬ್ಬ ತಾಯಿ ಒಂದು ಗಂಡು ಮಗುನ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಅಂತ ಆದರೆ ಆ ಗಂಡು ಮಗು ಮತ್ತು ಆ ತಾಯಿಯ ಮಧ್ಯೆ ಕನಿಷ್ಠವಾಗಿ 21 ವರ್ಷದ ಏಜ್ ಡಿಫರೆನ್ಸ್ ಇರಬೇಕು ಅಂತ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಒನ್, ವೇರ್ ಎನಿ ಪೀರಿಯಡ್ ಈಸ್ ಗ್ರಾಂಟೆಡ್ ಆರ್ ಫಿಕ್ಸ್ಡ್ by the court for doing any act prescribed or allowed by the Code of Civil Procedure 1908 under section 148 of the said code, court may enlarge such period not exceeding. So how many days ಅಲ್ಲಿ ಇದು ಎನ್ಲಾರ್ಜ್ಮೆಂಟ್ ಆಫ್ ಟೈಮ್ ಹೇಳುವಂಥದ್ದು. ಸೊ ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ನ ಟೈಮ್ ಕೊಡ್ಬೋದು ಅಂತ ಹೇಳುವಂಥದ್ದು. ಸೊ ಇದರದ್ದು 30 days in total. ಸೆಕ್ಷನ್ 148 ಆಫ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ವಿಚ್ ಸ್ಪೀಕ್ಸ್ ರಿಗಾರ್ಡಿಂಗ್ ಎನ್ಲಾರ್ಜ್ಮೆಂಟ್ ಆಫ್ ಟೈಮ್. ಹಾಗೆ ನೆಕ್ಸ್ಟ್, ಎ ಎಂಟರ್ಸ್ ಇನ್ ಟು ಅಗ್ರಿಮೆಂಟ್ ಟು ಸೆಲ್ ವಿತ್ ಬಿ on 1/1/1919 by fixing the date of performance as 31/10/2019. ಸೊ ಇಲ್ಲಿ ಡೇಟ್ ಫಿಕ್ಸ್ ಮಾಡಿದ್ದಾರೆ, ಯಾವ ದಿನದೊಳಗೆ ಡೇಟ್ ಆಫ್ ಪರ್ಫಾರ್ಮೆನ್ಸ್ ಮಾಡಬೇಕು ಹೇಳುವಂಥದ್ದು. ಎ ಹ್ಯಾಸ್ ನೋಟಿಸ್ಡ್ ಆನ್ 31/12/2019 that ಬಿ ಈಸ್ ರೆಫ್ಯೂಸಿಂಗ್ ಟು ಪರ್ಫಾರ್ಮ್. ಎ ಹ್ಯಾಸ್ ಟು ಫೈಲ್ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಸೊ ಇದು ಲಿಮಿಟೇಷನ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಎಷ್ಟು ಸಮಯದ ಅವಧಿಯೊಳಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಸೂಟನ್ನು ಫೈಲ್ ಮಾಡಬೇಕು ಅಂತ. ಇಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಏನು ಅಂದರೆ, ಒಂದು ಡೇಟ್ ಫಿಕ್ಸ್ ಆಗಿದೆ, ಅದಾದ ನಂತರ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ರೆಫ್ಯೂಸ್ ಮಾಡುವಂಥದ್ದು ಇನ್ನೊಂದು ಡೇಟು 31/12/2019. ಸೊ 3 years ಅಂತ ಗೊತ್ತು, ಆದರೆ ಯಾವ ದಿನದಿಂದ ತಗೊಳ್ಬೇಕು ಹೇಳುವಂಥದ್ದಾದರೆ ವಿ ಹ್ಯಾವ್ ಟು ರೆಫರ್ ಟು ಆರ್ಟಿಕಲ್ 54 ಆಫ್ ಲಿಮಿಟೇಷನ್ ಆ್ಯಕ್ಟ್. ಅದರಲ್ಲಿ 2 ಲಿಮ್ಸ್ ಇದೆ, 2 ವಿಭಾಗಗಳಿವೆ. ಸೊ ಒಂದು ವಿಭಾಗ ಏನು ಹೇಳುತ್ತೆ ಅಂದರೆ, ಫಸ್ಟ್ ಒನ್, ಇಫ್ ಡೇಟ್ ಇಸ್ ಫಿಕ್ಸ್ಡ್
ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು. ಸೊ ಆ ದಿನದಿಂದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ ದ ಫಸ್ಟ್ ಕೇಸ್ 31/10/2019 ಆಗಿರಬೇಕು. ಡೇಟ್ ಫಿಕ್ಸ್ ಮಾಡಿಲ್ಲದೆ ಇದ್ದರೆ, ಸಪೋಸ್ ಸ್ಪೆಸಿಫಿಕ್ ಡೇಟ್ ಪರ್ಟಿಕ್ಯುಲರ್ ಈ ಡೇಟ್ ಅಂತಲೇ ಫಿಕ್ಸ್ ಮಾಡಿಲ್ಲದೆ ಇದ್ದರೆ ಆವಾಗ ಫ್ರಮ್ ದಿ ಡೇಟ್ ಆಫ್ ರೆಫ್ಯೂಸಲ್ ಆಫ್ ಪರ್ಫಾರ್ಮೆನ್ಸ್. ಸೊ ಇದರಲ್ಲಿ ನಮಗೆ ಯಾವ ಕೇಸ್ ಅಪ್ಲಿಕೇಬಲ್ ಆಗುತ್ತೆ? ದ ಫಸ್ಟ್ ಕೇಸ್, ಯಾಕೆಂದರೆ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿದ್ದಾರೆ 31/10/2019ಗೆ ಫಿಕ್ಸ್ಡ್ ಡೇಟ್ ಅಂತ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡೇಟ್ ಫ್ರಾಮ್ ದಿ ಡೇಟ್ ಆಫ್ ಫಿಕ್ಸಿಂಗ್ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಓಕೆ, ಸಪೋಸ್ ಎಕ್ಸ್ಟೆಂಡ್ ಆಗ್ತಾ ಇದ್ದರೆ, ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ, ಆವಾಗ ಸೆಕೆಂಡ್ ಕ್ಯಾಟಗರಿ ಅಪ್ಲೈ ಆಗುತ್ತೆ ಫ್ರಮ್ ದಿ ಡೇಟ್ ಆಫ್ ರೆಫ್ಯೂಸಲ್ ಆಫ್ ಪರ್ಫಾರ್ಮೆನ್ಸ್. ಇಲ್ಲದಿದ್ದರೆ ಇದೇ ನಾರ್ಮಲ್ ವಿದಿನ್ 3 years ಫ್ರಾಮ್ 31/10/2019. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಯಾಕೆಂದರೆ ಇದು ಫಿಕ್ಸ್ಡ್ ಡೇಟ್ ಫಾರ್ ಪರ್ಫಾರ್ಮೆನ್ಸ್. ಫಿಫ್ತ್ ಕ್ವಶನ್ನು, ಲಿಯನಲ್ ಮೆಸ್ಸಿ ಇಸ್ ದಿ ಐಕಾನಿಕ್ ಪ್ಲೇಯರ್ ಆಫ್ ವಿಚ್ ಗೇಮ್? ಸೊ ಇದು ಜನರಲ್ ನಾಲೆಡ್ಜ್ ಕ್ವಶನ್ನು. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ಫುಟ್ಬಾಲ್. ಹಿ ವಾಸ್ ಫ್ರಮ್ ಅರ್ಜೆಂಟೀನಾ ಪ್ಲೇಯರ್, ಫುಟ್ಬಾಲ್ ಪ್ಲೇಯರು. ಸೊ ರೀಸೆಂಟಾಗಿ ಅವರನ್ನು ಬೇರೆ ಬೇರೆ ಇಂಡಿಯಾದಲ್ಲೂ ಕೂಡ ಬೇರೆ ಬೇರೆ ಎಂಡೋರ್ಸ್ಮೆಂಟ್ಗೆ ತೊಗೊಳ್ತಾ ಇದ್ದಾರೆ. ಸೊ ಅದರದ್ದು ಒಂದು ಮುಖ್ಯವಾದ ಇದು. ಹಾಗೆ ದ ನಾರ್ಮಲ್ ಪ್ರೊಸೀಜರ್ಸ್ ಟು ಕಂಡಕ್ಟ್ ಅ ಟ್ರಯಲ್ ಫಾರ್ ಅನ್ ಒಫೆನ್ಸ್ ಅಂಡರ್ ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಈಸ್. ಸೊ ಕಾಮನ್ ಆಗಿ NI ಆ್ಯಕ್ಟ್ ನಡೆಸುವಂತಹ ಯಾವ ರೀತಿಯ ಟ್ರಯಲ್, ಯಾಕಂದರೆ ಬೇರೆ ಬೇರೆ ಥರ ಟ್ರಯಲ್ ಇರುತ್ತಲ್ಲ, ವಾರೆಂಟ್ ಟ್ರಯಲ್ಲು, ಸೆಷನ್ಸ್ ಟ್ರಯಲ್ಲು, ಸಮರಿ ಟ್ರಯಲ್ಲು, ಹಾಗೆ ಬೇರೆ ಯಾವುದಾದ್ರು ಇದ್ದರೆ ಆನ್ಸರ್ ಯಾವುದು ಅಂತ ಕೇಳಿದ್ರೆ, ಹಿಯರ್ ದಿ ಆನ್ಸರ್ ಈಸ್ ಸಮರಿ ಟ್ರಯಲ್ ಪ್ರೊಸೀಜರ್. ಅದಕ್ಕೆ ನಾವು ವಿ ಹ್ಯಾವ್ ಟು ರೆಫರ್ ಟು ಸೆಕ್ಷನ್ 143 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಹಾಗೆ ನೆಕ್ಸ್ಟ್ ಒನ್, ದ ಕನ್ಸೆಂಟ್ ಒಬ್ಟೇನ್ಡ್ ಬೈ ಥ್ರೆಟನಿಂಗ್ ಟು ಕಮಿಟ್ ಸುಸೈಡ್ ಅಮೌಂಟ್ಸ್ ಟು ಕನ್ಸೆಂಟ್ ಬೈ. ಸುಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳುವಂತಹ ಒಂದು ಥ್ರೆಟ್ ಕೊಟ್ಟು ಅದ್ರ ಮುಖಾಂತರ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಕನ್ಸೆಂಟ್ ತೊಗೊಂಡ್ರೆ, ಸೊ ಆವಾಗ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ? ವೆದರ್ ಇಟ್ ಅಮೌಂಟ್ಸ್ ಟು ಮಿಸ್ರೆಪ್ರೆಸೆಂಟೇಷನ್, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಕೋರ್ಷನ್ ಆರ್ ಫ್ರಾಡ್. ಸೊ ಇದೇನಾಗುತ್ತೆ? ಇಟ್ ಅಮೌಂಟ್ಸ್ ಟು ಕೋರ್ಷನ್. ನೆಕ್ಸ್ಟ್, ಅಂಡರ್ ವಿಚ್ ಪ್ರಾವಿಷನ್ಸ್ ಆಫ್ ದಿ CPC an appellate court can allow the production of additional evidence? ಅಡಿಷನಲ್ ಎವಿಡೆನ್ಸನ್ನು ಅಪಿಲೇಟ್ ಕೋರ್ಟ್, ಯಾಕಂದರೆ ಲೋವರ್ ಕೋರ್ಟಲ್ಲಿ ಎವಿಡೆನ್ಸ್ ತೊಗೊಳ್ತಾರೆ, ಆದರೆ ಅಪಿಲೇಟ್ ಕೋರ್ಟ್ ಹೋದಾಗ ಆವಾಗ ಅಡಿಷನಲ್ ಎವಿಡೆನ್ಸನ್ನು ತೊಗೊಳ್ಬೋದಾ ಇಲ್ವಾ? ತೊಗೊಳ್ಬಹುದಾದರೆ ಯಾವ ಸೆಕ್ಷನ್ ಅಂತ ಹೇಳಿದರೆ ಆವಾಗ ದೆನ್ ಇಟ್ ಈಸ್ ಆರ್ಡರ್ 41 ರೂಲ್ 27. ಸೊ ಯಾವಾಗಲೂ ತೊಗೊಳ್ಳಿಕ್ಕಾಗೋದಿಲ್ಲ, ಕೆಲವೊಂದು ಕಂಡೀಷನ್ಸ್ ಇದೆ. ವೆನ್ ದಿ ಲೋವರ್ ಕೋರ್ಟ್ ಹ್ಯಾಸ್ ರೆಫ್ಯೂಸ್ಡ್, ಸೊ ಹೀಗಂತ ಬೇರೆ ಬೇರೆ ಕ್ಯಾಟಗರಿ ಇದೆ, ದಟ್ ವಿ ಹ್ಯಾವ್ ಟು ರೆಫರ್. ದೆನ್ ಅ ಟೈಪ್ ಆಫ್ ಮುಸ್ಲಿಂ ಮ್ಯಾರೇಜ್ ವಿಚ್ ಇಸ್ ಪರ್ಫಾರ್ಮ್ ಟೆಂಪರಲಿ ಫಾರ್ ಎಂಜಾಯ್ಮೆಂಟ್ ಈಸ್ ಕಾಲ್ಡ್ ಆಸ್. ಸೊ ಆ ಥರ ಟೆಂಪರರಿ ಮುಸ್ಲಿಂ ಮ್ಯಾರೇಜ್ಗೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇಟ್ಸ್ ದಿ ಮುತಾ ಫಾರ್ಮ್ ಆಫ್ ಮ್ಯಾರೇಜ್ ಅಂತ ಹೇಳ್ತಾರೆ. ನೆಕ್ಸ್ಟ್, ವಿಚ್ ಸೆಕ್ಷನ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ದಿ ಶೆಡ್ಯೂಲ್ಡ್ ಟ್ರೈಬ್ಸ್ Prevention of Atrocities Act 1989 bars the granting of anticipatory bail to the person who has committed an offence under the said act. So A section 18, B section 19, C section 20 ಹಾಗೆ D section 21. ಸೊ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ SC/ST ಮೇಲೆ ಅವರ ವಿರುದ್ಧ ಯಾವುದಾದ್ರು ಒಫೆನ್ಸ್ ಮಾಡಿದ್ದಾರೆ ಹೇಳುವಂಥ ಕೇಸ್ ಆದರೆ ಆವಾಗ ಆ್ಯಂಟಿಸಿಪೇಟರಿ ಬೇಲ್ ತೊಗೊಳ್ಳಿಕ್ಕೆ ಒಂದು ದೆರ್ಸ್ ಅ ಬಾರ್. ಸೊ ಅಂಥ ಬಾರ್ ಇರುವಾಗ ಇಫ್ ದೆರ್ಸ್ ಅ ಬಾರ್ ಆನ್ ಗ್ರಾಂಟಿಂಗ್ ಆಫ್ ಆ್ಯಂಟಿಸಿಪೇಟರಿ ಬೇಲ್, ಅದು ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ? ಸೆಕ್ಷನ್ 18. ಓಕೆ, ಸೊ ನೀವು ಎಷ್ಟು ಆ್ಯಕ್ಟ್ಗಳನ್ನು ಓದಬೇಕು, ಅದು ಜಸ್ಟ್ ರೆಫರೆನ್ಸ್ ಗೊತ್ತಿರಬೇಕು, ಹೇಗೆ ಓದಬೇಕು, ಯಾವ ರೀತಿ ಆ ಇಂಡೆಕ್ಸ್ ಮುಖಾಂತರ ಹೇಗೆ ಓದಬೇಕು ಅನ್ನೋದು ಗೊತ್ತಾದರೆ ಸುಲಭ ಆಗುತ್ತೆ. ಯಾಕಂದರೆ ನಾವು ಜಸ್ಟ್ ಆ ಪ್ರಾವಿಷನ್ಸ್ ಓದ್ಕೊಂಡ್ರೂ ಕಷ್ಟ ಆಗುತ್ತೆ, ಆ ಎಂಟೈರ್ ಓವರ್ ವ್ಯೂ ಅಂತ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಐಮ್ ಸಾರಿ. ಸೊ ಈ ಎಂಟೈರ್ ಓವರ್ ವ್ಯೂ, ಈ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್, ಡಿಸೊಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್, ಹೀಗೆ ಕೆಲವೊಂದು 5-6 ಆ್ಯಕ್ಟ್ಗಳನ್ನು ನಾನು ಆಲ್ರೆಡಿ ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೇನೆ. ಸೊ ಅದ್ರದ್ದು ಪ್ಲೇಲಿಸ್ಟ್ ಕೂಡ ಈ ಒಂದು ನನ್ನ ವಿಡಿಯೋ ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೇನೆ. ಇಲ್ಲಾಂದರೆ ನನ್ನ ಅಭಿಜ್ಞಾ ಲಾ ಸೀರೀಸ್ಗೆ ಹೋಗಿ ಅಲ್ಲಿ ಪ್ಲೇಲಿಸ್ಟ್ ನೋಡಿದ್ರೆ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಹೇಳುವಂಥ ಒಂದು ಪ್ಲೇಲಿಸ್ಟ್ ಇರುತ್ತೆ, ಅಲ್ಲಿ ನೀವು ರೆಫರ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಹೇಗೆ ಬೇರೆ ಬೇರೆ ರೀತಿಯ ಆ್ಯಕ್ಟ್ಗಳದ್ದು ಕನ್ನಡದಲ್ಲಿ ಲೆಕ್ಚರ್ಸ್ಗಳಿವೆ, ಅದನ್ನು ನೀವು ನೋಡ್ಬೋದು. ಹಾಗೆ ಹೂ ವಾಸ್ ಅಪಾಯಿಂಟೆಡ್ ಆಸ್ ದಿ ಹೆಡ್ ಕೋಚ್ ಆಫ್ ದಿ ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ರೀಸೆಂಟ್ಲಿ? ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ಗೆ ಯಾರು ಹೆಡ್ ಕೋಚ್ ಆಗಿದ್ರು ಅಂತ? ಸೊ ಅದು ದಟ್ಸ್ ನನ್ ಅದರ್ ದ್ಯಾನ್ ಬಿ ರಾಹುಲ್ ದ್ರಾವಿಡ್ ಅವರು 2021ರಲ್ಲಿ ಅಪಾಯಿಂಟ್ ಆಗಿದ್ದರು ಹೆಡ್ ಕೋಚ್ ಆಗಿ. ನೆಕ್ಸ್ಟ್ ಒನ್, ಅ ಜಾಯಿಂಟ್ ಫ್ಯಾಮಿಲಿ ಓನ್ಸ್ 8 acres ಆಫ್ ಲ್ಯಾಂಡ್ ಅಟ್ ಹಾವೇರಿ. 5 acres of
5 acres at Gadag and 3 acres at Koppal. The plaintiff is the resident of Gadag, whereas the defendants are the resident of Koppal. A suit for partition has to be filed before the court at a Haveri, Gadag, Koppal, either at Haveri or at Gadag or at Koppal. ಹೀಗಿರುವಾಗ ಆನ್ಸರ್ ಏನಾಗುತ್ತೆ ಇದರಲ್ಲಿ? ಇದು ಸೆಕ್ಷನ್ 16 CP ಸಿಲ್ವರ್ ಅಂತ ಕ್ವಶನ್ನು. ವೇರ್ ಇಮ್ಮೂವಬಲ್ ಪ್ರಾಪರ್ಟಿ ಸಿಚುಯೇಟೆಡ್, ಅಲ್ಲಿ ಕೇಸನ್ನು ಫೈಲ್ ಮಾಡ್ಬೋದು ಅಂತ. ಸೊ ಇಲ್ಲಿ 3 ಕಡೆ ಇಮ್ಮೂವಬಲ್ ಪ್ರಾಪರ್ಟಿ ಇದೆ. ಸೊ ಅದಕ್ಕೋಸ್ಕರ ಐದರ್ ಅಟ್ ಹಾವೇರಿ ಆರ್ ಎಟ್ ಗದಗ್ ಆರ್ ಎಟ್ ಕೊಪ್ಪಲ್, ಇಲ್ಲಿ ಎಲ್ಲಿ ಬೇಕಾದರೂ ಕೇಸನ್ನು ಫೈಲ್ ಮಾಡ್ಬೋದು. Next, as per Order 26 Rule 10 of CPC, the report of the court commissioner A shall be evidence in the suit and shall form part of the record. B may be evidence in the suit and may form part of the record. C can be considered only when the court commissioner is examined as witness. D none of the above. ಹಾಗಂದ್ರೆ ಏನರ್ಥ? ಕೋರ್ಟ್ ಕಮಿಷನರ್ ರಿಪೋರ್ಟನ್ನು ಎವಿಡೆನ್ಸ್ ಆಗಿ ತೊಗೊಳ್ಬೋದಾ ಇಲ್ವಾ ಅಂತ. ಸೊ ಆಸ್ ಪರ್ ಆರ್ಡರ್ 26 ರೂಲ್ 10 ಇಟ್ ಶಾಲ್ ಬಿ ಎವಿಡೆನ್ಸ್, ಅದು ಎವಿಡೆನ್ಸ್ ಆಗಿರಬೇಕು ಅಂತ, ಕೋರ್ಟಿನ ರೆಕಾರ್ಡ್ ಆಗಿರಬೇಕು ಅಂತಲೇ ಹೇಳಿದ್ದಾರೆ. ಸೊ ಪ್ಲೀಸ್ ರೆಫರ್ ದಿಸ್ ಆನ್ಸರ್. 14th question. An accused was arrested for the offence under section 326 of IPC. To prevent the accused from getting the default bail under section 167 of the CRPC, the investigating officer has to file the charge sheet within dash days from the date of the arrest of the accused. ಇನ್ವೆಸ್ಟಿಗೇಷನ್ನು ಇಂತಿಷ್ಟು ದಿನಗಳಲ್ಲಿ ಕಂಪ್ಲೀಟ್ ಆಗದಿದ್ರೆ, ಸೊ 2 ರೀತಿ ಕ್ಯಾಟಗರಿ ಇದೆ. ಒಂದು 60 ಡೇಸಲ್ಲಿ ಕಂಪ್ಲೀಟ್ ಆಗದಿದ್ರೆ, ಅಂದರೆ ಸ್ವಲ್ಪ ಲೆಸ್ಸರ್ ಸೀರಿಯಸ್ ಒಫೆನ್ಸ್ಗೆ 60 ಡೇಸ್ ಕೊಟ್ಟಿದ್ದಾರೆ. ಹಾಗೆ 90 ಡೇಸಲ್ಲಿ ಕಂಪ್ಲೀಟ್ ಆಗಿದ್ದರೆ ಆವಾಗ ಒಂದು ಅಷ್ಟರೊಳಗೆ ಬೇರೆ ಥರ ಸ್ವಲ್ಪ ಸೀರಿಯಸ್ ಒಫೆನ್ಸ್, ಡೆತ್, ಇಂಪ್ರಿಸನ್ಮೆಂಟ್ ಆ ಥರ ಎಲ್ಲ ಇರುವಂಥ ಒಫೆನ್ಸ್ಗಳಿಗೆ 90 ಡೇಸ್ ಅಲ್ಲಿ ತನಕ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಇಲ್ಲಾಂದರೆ ದ ಅಕ್ಯೂಸ್ ಈಸ್ ಲೈಬಲ್ ಟು ಬಿ ರಿಲೀಸ್ಡ್ ಆನ್ ಡಿಫಾಲ್ಟ್ ಬೇಲ್ ಅಂತ ಹೇಳುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಹಾಗಿದ್ರೆ ಏನು ಮಾಡಬೇಕು? ಅವನಿಗೆ ಡಿಫಾಲ್ಟ್ ಬೇಲ್ ಸಿಗ್ತಿದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಸೊ ಅದು ಈ ಸೆಕ್ಷನ್ 326 ಒಫೆನ್ಸ್ ಆಗಿದ್ದರೆ ಆವಾಗ ಎಷ್ಟು ದಿನ, 60 ಡೇಸಾ 90 ಡೇಸಾ ಅಂತ ಪ್ರಶ್ನೆ ಬಂದರೆ 326 ಸ್ವಲ್ಪ ಗ್ರೀವಿಯಸ್ ಫಾರ್ಮ್ ಆಫ್ ಒಫೆನ್ಸ್. ಸೊ ಅದಕ್ಕೋಸ್ಕರ 90 ಡೇಸ್ ಇಸ್ ದಿ ಕರೆಕ್ಟ್ ಆನ್ಸರ್. 15th question. Which section of Karnataka Cooperative Societies Act 1959 mandates for issuance of legal notice before filing the suit against a cooperative society? ಕೋಆಪರೇಟಿವ್ ಸೊಸೈಟಿ ಅದರದ್ದು ಪರ್ಸನ್ಸ್ ಅಂದರೆ ಮ್ಯಾನೇಜರ್ಸ್, ಮೆಂಬರ್ಸ್ ಅವ್ರ ವಿರುದ್ಧ ಎಲ್ಲ ಸೂಟ್ ಹಾಕುವಾಗ, ಅಥವಾ ದ ಮ್ಯಾನೇಜ್ಮೆಂಟ್ ಆರ್ ದಿ ಬಿಸ್ನೆಸ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಅದಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ಗೆ ಸಂಬಂಧಪಟ್ಟ ವಿಷಯ ಬಗ್ಗೆ ಸೂಟ್ ಹಾಕುವಾಗ ಸ್ಟ್ಯಾಟ್ಯುಟರಿ ನೋಟಿಸ್ ಕೊಡಲೇಬೇಕು ಹೇಳುವಂಥದ್ದು ಒಂದು ಸೆಕ್ಷನ್ ಇದೆ. ಸೊ ದ್ಯಾಟ್ ಈಸ್ ಸೆಕ್ಷನ್ 125. ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ಕೂಡ ನೀವು ಓದಬೇಕಾಗತ್ತೆ. Okay, next. Which of the following is considered as narcotic drug as per section 214 of Narcotic Drugs and Psychotropic Substances Act of 1985? ಹಾಗಾದರೆ ನಾರ್ಕೋಟಿಕ್ ಡ್ರಗ್, ಮಾದಕ ವಸ್ತು ಅಂದರೆ ಅದಕ್ಕೆ ಯಾವ್ದ್ಯಾವುದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಹೇಳುವಂಥದ್ದು. ನಾವಲ್ಲಿ ಡೆಫಿನೇಷನ್ ನೋಡಿದರೆ ಓಪಿಯಂ, ಕೋಕಾ ಲೀಫ್, ಪಾಪಿ ಸ್ಟ್ರಾ, ಹಾಗೆ ಇನ್ನೊಂದು ಕ್ಯಾನಬಿಸ್ ಕೂಡ ಇದೆ ಅದರ ಕ್ಯಾಟಗರಿಯಲ್ಲಿ. ಇದೆಲ್ಲ ಕೂಡ ಅಫೀಮು, ಗಾಂಜಾ ಆ ಒಂದು ಕ್ಯಾಟಗರಿಯಲ್ಲಿ ಬರುವಂಥದ್ದು. ಸೊ ಅದರದ್ದು ಎಲ್ಲದು ಕೂಡ ಆಲ್ ಆಫ್ ದಿ ಅಬವ್. ನಾರ್ಕೋಟಿಕ್ ಡ್ರಗ್ ಅಂದರೆ ಇದು ಪ್ಲಸ್ ಅಲಾಂಗ್ ವಿತ್ ಮ್ಯಾನುಫ್ಯಾಕ್ಚರ್ಡ್ ಡ್ರಗ್ಸ್, ಅದು ಕೂಡ ಈ ನಾರ್ಕೋಟಿಕ್ ಡ್ರಗ್ಗಲ್ಲಿ ಕ್ಯಾಟಗರಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್, ಸೆಕ್ಷನ್ 19 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಡೀಲ್ಸ್ ವಿತ್ ದಿ ಫಾಲೋವಿಂಗ್ ಸಬ್ಜೆಕ್ಟ್. A. Accused person to be competent witness. B. Persons authorized to investigate. C. Previous sanction for prosecution. D. None of the above. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂದರೆ ಈಗ ಪಬ್ಲಿಕ್ ಸರ್ವೆಂಟ್ಸ್ ಅವರ ವಿರುದ್ಧ ಕೇಸ್ ಹಾಕುವಂಥದ್ದು. ಸೊ ಅವರ ವಿರುದ್ಧ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು ಅಂತಾದರೆ ಮೊದಲಿಗೆ ಪ್ರೀವಿಯಸ್ ಪರ್ಮಿಷನ್ ಬೇಕು ಅಂತ ಹೇಳುವಂಥದ್ದು. ಸೊ ಆ ಪ್ರೀವಿಯಸ್ ಪರ್ಮಿಷನ್ ಯಾವುದ್ರ ಪ್ರಕಾರ? ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ ಅಂತ ಇದೆಯಲ್ಲ, ಅದ್ರ ಪ್ರಕಾರ ಏನು ಪ್ರೊಸೀಜರ್ ಹೇಳಿದ್ದಾರೆ ಅದ್ರ ಪ್ರಕಾರ ಪರ್ಮಿಷನ್ ತೊಗೊಳ್ಬೇಕು. ಸೊ ಪ್ರೀವಿಯಸ್ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಈಸ್ ನೆಸೆಸರಿ. 18th question. Which section of CRPC empowers a magistrate to order for directing the police to investigate into an offence? ಈಗ 190ಯಲ್ಲಿ ಮ್ಯಾಜಿಸ್ಟ್ರೇಟ್ ಸೆಕ್ಷನ್ 190ಯಲ್ಲಿ ಕಾಗ್ನಿಸೆನ್ಸ್ ತೊಗೊಳ್ಬೋದು. ಹಾಗೆ ಇನ್ವೆಸ್ಟಿಗೇಷನ್ಗೆ ಎಲ್ಲಿ ಆರ್ಡರ್ ಮಾಡ್ಬೋದು ಹೇಳುವಂಥದ್ದು? ಪೊಲೀಸ್ ರಿಪೋರ್ಟ್ ಮೇಲೆ,
ಪೊಲೀಸರಿಗೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಎಲ್ಲಿ ಆರ್ಡರ್ ಮಾಡ್ಬೋದು ಅಂದರೆ ಇನ್ ದ ಕೇಸ್ ಆಫ್ ಕಾಗ್ನಿಸಬಲ್ ಒಫೆನ್ಸ್ ಅಂಡರ್ 156 ಸಬ್ಸೆಕ್ಷನ್ 3. ಸಬ್ಸೆಕ್ಷನ್ 3 ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ದಿಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಸೆಕ್ಷನ್. ಮ್ಯಾಜಿಸ್ಟ್ರೇಟ್ ಹಿ ಕ್ಯಾನ್ ಆರ್ಡರ್ ಫಾರ್ ದಿ ಇನ್ವೆಸ್ಟಿಗೇಷನ್ ಟು ದಿ ಪೊಲೀಸ್ ಅಂತ. 19th question, as per section 29 of Protection of Women from Domestic Violence Act 2005, period of limitation to file appeal to the Court of Sessions challenging the order made by the magistrate under the said act is A 30 days, B 60 days, C 90 days and D 1 year. ಅಂದರೆ ಈಗ ಟ್ರಯಲ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅದರ ಅಡಿಯಲ್ಲಿ ಅದೊಂದು ಆರ್ಡರ್ ಆಗುತ್ತೆ. ಆ ಆರ್ಡರ್ ಮೇಲೆ ಅಪೀಲ್ ಹೋಗಬೇಕಂದ್ರೆ ವಾಟ್ ಇಸ್ ದ ಟೈಮ್ ಲಿಮಿಟ್ ಅಂತ ಹೇಳಿ ಕೇಳುವಂಥದ್ದು ಆಸ್ ಪರ್ ಸೆಕ್ಷನ್ 29. ಸೊ ದ್ಯಾಟ್ ಈಸ್ 30 days, 30 ದಿನಗಳಲ್ಲಿ ತಗೊಳ್ಳುವಂಥದ್ದು. ನೆಕ್ಸ್ಟ್ ಸೆಕ್ಷನ್ 357A ಆಫ್ CRPC ಡೀಲ್ಸ್ ವಿತ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್: release of the accused on probation of good conduct, B alerting the judgment to correct clerical or arithmetical error, C victim compensation scheme and D none of the above. 357A ನಮಗೆ ಗೊತ್ತಿರುವಂಥದ್ದೇ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಹೇಳುವಂಥದ್ದು. ಸೊ ಇದೇ ಒಂದು ಶಾರ್ಟ್ ನೋಟ್ಗೂ ಬರುವಂಥ ಚಾನ್ಸ್ ಇರುತ್ತೆ ಮೇನ್ಸ್ ಎಕ್ಸಾಮ್ಸ್ಗೆ. ಸೊ ಪ್ಲೀಸ್ ರೆಫರ್ ದಿಸ್. ಡೈರೆಕ್ಟ್ ಕ್ವಶನ್: percepts as described under section 46 of CPC 1908 means A. Execution of decree outside India, B. Decree transfer certificate, C. Executing decree against legal representatives, D. An order to another court to attach any property of the judgment debtor. ಇದರಲ್ಲಿ ಒಂದು ಟೆಂಪರರಿ ಆಗಿ ಅಟ್ಯಾಚ್ ಮಾಡಿ ಹೇಳಿ ಒಂದು ಕಳಿಸ್ಕೊಡುವಂಥದ್ದು. ಆ್ಯಕ್ಚುಯಲ್ ಟ್ರಾನ್ಸ್ಫರ್ ಆಗೋಕ್ಕಿಂತ ಮೊದಲು ಒಂದು ಎಕ್ಸಿಕ್ಯೂಟಿಂಗ್ ಕೋರ್ಟಿಂದ ಆ ಟ್ರಾನ್ಸ್ಫರಿ ಕೋರ್ಟಿಗೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ಹೇಳುವಂಥ ಒಂದು ಆರ್ಡರೇ ಪ್ರಿಸೆಪ್ಟ್ಸ್ ಅಂತ ಕರೆಸ್ಕೊಳ್ತದೆ. 22nd ಕ್ವಶನ್. ಸೊ ನೀವು ಕೂಡ ಆನ್ಸರ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಗೊತ್ತಿರುವಂಥದ್ದು. ಸೊ ದ್ಯಾಟ್ ಯು ಆಲ್ಸೋ ವಿಲ್ ಬಿ ಈಕ್ವಲಿ ಪಾರ್ಟಿಸಿಪೇಟಿಂಗ್. ಯಾರ್ಯಾರು ಕ್ಲಾಸಸ್ಗಳನ್ನು ವಾಚ್ ಮಾಡ್ತಿದ್ದೀರಿ. ಸೊ ದಿಸ್ ಇಸ್ ಅಪ್ಲಿಕೇಬಲ್ ಟು ಎವ್ರಿ ಒನ್. Which section of the Code of Criminal Procedure 1973 empowers a court which convicted the accused to suspend the sentence and release the accused on bail? ಯೂಶಲಿ ಹೈಯರ್ ಕೋರ್ಟಿಗೆ, ಅಪಿಲೇಟ್ ಕೋರ್ಟಿಗೆ ಅಥಾರಿಟಿ ಇರುತ್ತೆ. ಆ ಒಂದು ಸೆಂಟೆನ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಸಸ್ಪೆನ್ಷನ್ ಇಡಲಿಕ್ಕೆ, ಒಂದು ಪನಿಷ್ಮೆಂಟ್ ಆಗಿರುತ್ತೆ ಅದನ್ನು ಸಸ್ಪೆನ್ಷನ್ ಇಡಲಿಕ್ಕೆ ಹೈಯರ್ ಕೋರ್ಟಿಗೆ ಅಥಾರಿಟಿ ಇರುತ್ತೆ. ಇದು ಕ್ವಶನ್ ಏನು? ಕೋರ್ಟ್ ವಿಚ್ ಕನ್ವಿಕ್ಟೆಡ್ ದಿ ಅಕ್ಯೂಸ್ಡ್, ಯಾವ ಕೋರ್ಟು ಕನ್ವಿಕ್ಷನ್ ಕೊಟ್ಟಿದೆ. ಯೂಶಲಿ ಈ ಕೋರ್ಟಿಗೆ, ಅಪಿಲೇಟ್ ಕೋರ್ಟಿಗೆ ಇರುತ್ತೆ ಪವರ್. ಕನ್ವಿಕ್ಷನ್ ಕೊಟ್ಟಿರೋ ಕೋರ್ಟಿಗೆ ಕೂಡ ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡುವಂಥ ಪವರ್ ಇದೆ. ಹಾಗಿದ್ರೆ ಅದು ಯಾವ ಸೆಕ್ಷನ್ ಅಂತ? ಅದು ಸೆಕ್ಷನ್ 389 ಸಬ್ಸೆಕ್ಷನ್ 3. ಸೊ ಇದೆಲ್ಲ ಸಬ್ಸೆಕ್ಷನ್ ಇರುವಂಥದ್ದು ಕೆಲವೊಂದು ತುಂಬ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಸಿವಿಲ್ ಜಜ್ ಎಕ್ಸಾಮಿಗೂ ಬಂದಿರುವಂಥ ನೋಡಿದ್ದಾನೆ ಈ ಕ್ವಶನನ್ನು. ಸೊ ಅದಕ್ಕೋಸ್ಕರ ಈ ಸೆಕ್ಷನ್ಸ್ಗಳು ಎಲ್ಲ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್ ಆರ್ ನೋನ್ ಆಸ್ ಎ ರೆಸ್ ಜುಡಿಕೇಟಾ, ಬಿ ರೆಸ್ ಜಸ್ಟೆ, ಸಿ ಪ್ಲೀ ಆಫ್ ಅಲಿಬಿ ಆ್ಯಂಡ್ ಡಿ ನನ್ ಆಫ್ ದಿ ಅಬೌವ್. ಇದ್ರದ್ದು ಆನ್ಸರ್ ಯಾವುದು? ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್ನು ಅದು ರೆಸ್ ಜಸ್ಟೆ. ಹಾಗೆ ಆಸ್ ಪರ್ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ except according to a procedure established by law, C due course of law, C due process of law, D any one of the above. ಯಾಕಂದರೆ ಯಾವ ವರ್ಡ್ ಉಪಯೋಗಿಸಿದ್ದಾರೆ ಅದು ಮುಖ್ಯ. ಯಾಕಂದರೆ ಕೆಲವೊಂದು ಸಲ ಇಂಗ್ಲೀಷ್ ಜೂರಿಸ್ಪ್ರುಡೆನ್ಸಲ್ಲಿ, ಇಂಗ್ಲೀಷ್ ಕಾನ್ಸ್ಟಿಟ್ಯೂಷನಲ್ಲಿ ಅಥವಾ ಅಮೆರಿಕನ್ ಕಾನ್ಸ್ಟಿಟ್ಯೂಷನಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತೆಲ್ಲ ಹೇಳ್ತಾರೆ. ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆರ್ಟಿಕಲ್ 21 ಏನು ಹೇಳಿದ್ದಾರೆ? ಓನ್ಲಿ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಎನಿ ಪರ್ಸನ್ಸ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಕ್ಯಾನ್ ಬಿ ಕರ್ಟೇಲ್ಡ್. 25th ಕ್ವಶನ್. As per section 2D of Protection of Children from Sexual Offences, that's POCSO Act 2012, ಚೈಲ್ಡ್ ಅಂದರೆ ಎಷ್ಟು ವರ್ಷದ ಮಗು ಅಂತ ಹೇಳಿ ಕೇಳುವಂಥದ್ದು. ಬರೀ ಫೀಮೇಲ ಅಥವಾ ಇಟ್ ಕುಡ್ ಬಿಲಾಂಗ್ ಟು ಎನಿ ಪರ್ಸನ್. ಸೊ ಇಲ್ಲಿ ಚೈಲ್ಡ್ ಅಂದರೆ ಎನಿ ಪರ್ಸನ್, ಹುಡುಗ ಅಥವಾ ಹುಡುಗಿ ಇರಲಿ, ಎನಿ ಪರ್ಸನ್ ಬಿಲೋ ದಿ ಏಜ್ ಆಫ್ 18 years. Next question, 26th. S.R. Bommai versus Union of India is the landmark decision of the Supreme Court in respect of a imposition of president rule in India in the state, amendment to the constitution, C personal liberty and D privacy. S.R. Bommai, Shri S.R. Bommai was the 11th chief minister of Karnataka. ಈಗ ಪ್ರೆಸೆಂಟ್ ನಮ್ಮ ಏನು ಚೀಫ್ ಮಿನಿಸ್ಟರ್ ಇದ್ದಾರೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಅವರ ತಂದೆ ಆಗಿದ್ದವರು. ಸೊ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪ್ರೆಸಿಡೆನ್ಷಿಯಲ್ ರೂಲ್ ಇಂಪೋಸ್ ಆಯಿತು ಕರ್ನಾಟಕದಲ್ಲಿ. ಸೊ ದ್ಯಾಟ್ ವಾಸ್ ಚಾಲೆಂಜ್ ಬಿಫೋರ್ ದಿ ಕೋರ್ಟ್ ಆ್ಯಂಡ್ ದಿಸ್ ಇಸ್ ಅ ವೆರಿ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ವಿಚ್ ಸ್ಪೀಕ್ಸ್ ರಿಗಾರ್ಡಿಂಗ್
ಆ ಒಂದು ಚೇಂಜ್ ತಂದಿದ್ದು ಜಡ್ಜ್ಮೆಂಟ್. ಯಾಕೆಂದರೆ ಈ ಕೇಸ್ಗಿಂತ ಮೊದಲು ಪ್ರೆಸಿಡೆನ್ಷಿಯಲ್ ರೂಲು ಆರ್ಬಿಟ್ರರಿಯಾಗಿ ಇಂಪೋಸ್ ಆಗ್ತಿತ್ತು ಸ್ಟೇಟ್ ಮೇಲೆ. ಆಮೇಲೆ ಹಾಗೆ ಮಾಡಲಿಕ್ಕಿಲ್ಲ, ಇಟ್ ಹ್ಯಾಸ್ ಟು ಗೆಟ್ ದಿ ಕನ್ಸೆಂಟ್ ಆಫ್ ಬೋತ್ ದಿ ಲೆಜಿಸ್ಲೇಚರ್ ಅಂತ ಎಲ್ಲ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ದಿಸ್ ಇಸ್ ಅ ವೆರಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಇನ್ ದಿ ಕೇಸ್ ಆಫ್ ಇಂಪೋಸಿಷನ್ ಆಫ್ ಪ್ರೆಸಿಡೆಂಟ್ ರೂಲ್ ಇನ್ ದಿ ಸ್ಟೇಟ್. 27. ವಿಚ್ ಸ್ಟೇಟ್ ಇನ್ ಇಂಡಿಯಾ ಇಸ್ ಕಾಲ್ಡ್ ದಿ ಗಾಡ್ಸ್ ಓನ್ ಕಂಟ್ರಿ? ಗಾಡ್ಸ್ ಓನ್ ಕಂಟ್ರಿ ಅಂತ ಯಾವ ರಾಜ್ಯಕ್ಕೆ ಹೇಳ್ತಾರೆ? ಜಾರ್ಖಂಡ್, ತಮಿಳುನಾಡು, ಕೇರಳ ಆ್ಯಂಡ್ ಜಮ್ಮು ಕಾಶ್ಮೀರ್. ಕೇರಳಕ್ಕೆ ಹೇಳುವಂಥದ್ದು, ಯಾಕೆಂದರೆ ಅಲ್ಲಿಯ ಸೀನಿಕ್ ಬ್ಯೂಟಿ, ನೇಚರು ಅಷ್ಟು ಸುಂದರವಾಗಿ ಇರೋ ಕಾರಣಕ್ಕೋಸ್ಕರ ಆ ದೇವರ ಸ್ವಂತ ನಾಡು ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್ ಕಾಂಬಿನೇಷನ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಇದರಲ್ಲಿ ಬೇರೆ ಬೇರೆ ಫಂಡಮೆಂಟಲ್ ರೈಟ್ ಎಲ್ಲ ಕೊಟ್ಟು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ಮ್ಯಾಚ್ ಆಗಿಲ್ವಾ ಅಂತ ನೋಡುವಂಥದ್ದು. A. To reside and settle in any part of territory of India, that's fundamental right. B. Promotion of international peace and security, directive principles of state policy. C. Abolition of untouchability, fundamental duty. And to value and preserve the rich heritage of our composite culture, that is fundamental duty. ಸೊ ಇದರಲ್ಲಿ ರಾಂಗ್ ಇದು ಅಂದರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಇಟ್ ಈಸ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 17. ಫಂಡಮೆಂಟಲ್ ಡ್ಯೂಟಿ ಅಲ್ಲ, ಬಟ್ ಇಟ್ ಈಸ್ ಫಂಡಮೆಂಟಲ್ ರೈಟ್. ಸೊ ದಿಸ್ ಇಸ್ ದ ರಾಂಗ್ ಕಾಂಬಿನೇಷನ್. ಅದರ್ ಕಾಂಬಿನೇಷನ್ಸ್ ಆರ್ ಪ್ರಾಪರ್. ನೆಕ್ಸ್ಟ್ ಒನ್ 29 ಕ್ವಶನ್. ವೈಡ್ ರೆಂಟ್ ಅಗ್ರಿಮೆಂಟ್ ಡೇಟೆಡ್ 1/8/2017. A leased out his house to B on monthly rent of rupees 10,000. As per the rent agreement, monthly rent is payable on or before the 10th of the succeeding month. B paid the rent up to the month of February 2018 on 10/3/2018 and failed to pay the subsequent rent. A has to file a suit for recovery of rent within 3 years from which date ಅಂತ ಹೇಳುವಂಥ ಕ್ವಶನ್. ಸೊ ಇದಕ್ಕೆ ಯಾವ ಕ್ವಶನ್ ಅಪ್ಲಿಕೇಬಲ್? ಲಿಮಿಟೇಷನ್ ಆ್ಯಕ್ಟ್ ಆರ್ಟಿಕಲ್ 52. ವೆನ್ ದಿ ಅರಿಯರ್ಸ್ ಆಫ್ ರೆಂಟ್ ಅದ್ರ ಮೇಲೆ ಸೂಟ್ ಹಾಕಬೇಕು ಅಂತ ಆದರೆ ಆವಾಗ ವೆನ್ ದ ರೆಂಟ್ ಬಿಕೇಮ್ ಅರಿಯರ್ಸ್ ಡ್ಯೂ, ವೆನ್ ದ ರೆಂಟ್ ಬಿಕೇಮ್ ಡ್ಯೂ ಆ ಡೇಟಿಂದ ತಗೊಳ್ಬೇಕಾಗತ್ತೆ. ಅಂದರೆ ಈಗ ಆರ್ಟಿಕಲ್ 52 ಪ್ರಕಾರ ಪ್ರತಿ ತಿಂಗಳು ಅಂದರೆ ಜನವರಿ ತಿಂಗಳಿನ ರೆಂಟು ಫೆಬ್ರವರಿ 10 ಕೊಡ್ತಿದ್ರು, ಫೆಬ್ರವರಿ ತಿಂಗಳ ರೆಂಟು ಮಾರ್ಚ್ 10 ಕೊಡ್ತಿದ್ರು, ಮಾರ್ಚ್ ತಿಂಗಳಿನ ರೆಂಟು ಏಪ್ರಿಲ್ 10 ಕೊಡ್ತಿದ್ರು. ಸೊ ಇಲ್ಲಿ ನಮಗೆ ಫೆಬ್ರವರಿ ತನಕದ ರೆಂಟ್ ಬಂದಿದೆ. ಮಾರ್ಚ್ದು ಯಾವಾಗ ಕೊಡಬೇಕಿತ್ತು? 10/4/2018. ಆದರೆ ಆವಾಗ ಕೊಡಲಿಲ್ಲ. ಹಾಗಿದ್ರೆ ರೆಂಟ್ ಯಾವಾಗ ಡ್ಯೂ ಆಯಿತು? 10/4/2018ಗೆ ಡ್ಯೂ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿಂದ ಫ್ರಮ್ 10/4/2018 3 years ಲಿಮಿಟೇಷನ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಹೇಳುವಂಥದ್ದು ಕ್ವಶನ್. ನೆಕ್ಸ್ಟ್ ಒನ್. ವಿಚ್ ಅಮಂಗ್ ದಿ ಫಾಲೋಯಿಂಗ್ ಈಸ್ ದಿ ಸ್ಟೋಲನ್ ಪ್ರಾಪರ್ಟಿ ಆಸ್ ಪರ್ ಸೆಕ್ಷನ್ 410 ಆಫ್ ಇಂಡಿಯನ್ ಪೀನಲ್ ಕೋಡ್? ಸ್ಟೋಲನ್ ಪ್ರಾಪರ್ಟಿ ಅಂದರೆ ಯಾವ್ದ್ಯಾವುದು ಬರ್ಬೋದು ಅಂತ ಡೈರೆಕ್ಟ್ ಕ್ವಶನ್, ಸೆಕ್ಷನ್ 410. ಸೊ ಯಾವುದೇ ಇಲ್ಲಿ ಕೊಟ್ಟಿರುವಂಥ ಯಾವುದ್ಯಾವುದು ಅಫೆನ್ಸಸ್ ಇದೆ ಅದೆಲ್ಲವೂ ಕೂಡ ಡೆಫಿನೇಷನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎ ಪ್ರಾಪರ್ಟಿ ದ ಪೊಸೆಷನ್ ವೇರ್ ಆಫ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಬೈ ಥೆಫ್ಟ್ ಆರ್ ಬೈ ಎಕ್ಸ್ಟಾರ್ಷನ್ ಆರ್ ಬೈ ರಾಬರಿ. ಬಿ ಪ್ರಾಪರ್ಟಿ ವಿಚ್ ಹ್ಯಾಸ್ ಬಿನ್ ಕ್ರಿಮಿನಲಿ ಮಿಸ್ಅಪ್ರೋಪ್ರಿಯೇಟೆಡ್. ಸಿ ಪ್ರಾಪರ್ಟಿ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಹ್ಯಾಸ್ ಬಿನ್ ಕಮಿಟೆಡ್. ಡಿ ಆಲ್ ಆಫ್ ದಿ ಅಬೌವ್. ಅಂದರೆ ಏನು? ಎಲ್ಲದೂ ಕೂಡ ಇದರಲ್ಲಿ ಆ ಪ್ರಾಪರ್ಟಿ ಒಬ್ಟೈನ್ಡ್ ಬೈ ಎನಿ ಒನ್ ಆಫ್ ದೀಸ್ ಮೀನ್ಸ್ that is known as the stolen property as per section 410. 31st question. Cooling off period prescribed under section 13B of Hindu Marriage Act 1955. So ಇದು ಗೊತ್ತಿರ್ಬೋದು. 13B ಅಂದರೆ ಇಟ್ ಈಸ್ ವೆನ್ ದೇರ್ ಇಸ್ ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್. ಸೊ ಯಾವಾಗ ಎಷ್ಟು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ಆಸ್ ಪರ್ 6 months ಅಂತ ನಾವು ಹೇಳುವಂಥದ್ದು. ನೆಕ್ಸ್ಟ್ 32nd ಕ್ವಶನ್. ಆರ್ಟಿಕಲ್ 39A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೆಕಗ್ನೈಸಸ್. ಸೊ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಯಾವ ಡೈರೆಕ್ಟಿವ್ ಪ್ರಿನ್ಸಿಪಲ್ ಬಗ್ಗೆ ಹೇಳ್ತದೆ ಅಂತ ಕೇಳುವಂಥ ಕ್ವಶನ್. ಸೊ ಎ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್. ಬಿ ರೈಟ್ ಟು ಎಜುಕೇಷನ್. ಸಿ ರೈಟ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ದಿ ಪ್ರೊಟೆಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಎನ್ವೈರ್ಮೆಂಟ್. ಸೊ ಇದರಲ್ಲಿ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ ಇಸ್ ದಿ ಪ್ರಾಪರ್ ಆನ್ಸರ್. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಡೇ is celebrated in India on 26 November every year. ಸೊ ಇದೇ ತಿಂಗಳು 26 ನವೆಂಬರ್ ಏನು
ಕಾನ್ಸ್ಟಿಟ್ಯೂಷನ್ ಅಂತ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಅಂತ. ಸೊ ಎ, ಟು ಕಮಮರೇಟ್ ದಿ ಅಡಾಪ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬಿ, mark the birth anniversary of Dr. B.R. Ambedkar. C, mark the birth anniversary of Dr. Rajendra Prasad. And D, none of the above. ಸೊ ಇದ್ರದ್ದು ಏನಾಗುತ್ತೆ, ಎ, ಭಾರತ ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡ್ರು, ಸೊ ಆ ಕಾರಣಕ್ಕೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ ಕಾನ್ಸ್ಟಿಟ್ಯೂಷನ್ ಅಂತ 26ನೇ ನವೆಂಬರ್ಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ವಿಚ್ ಮೋಡ್ ಆಫ್ ಟ್ರಾನ್ಸ್ಫರ್ ರಿಕ್ವೈರ್ಸ್ ಅಟೆಸ್ಟೇಷನ್. ಯಾವ ತರಹದ ಟ್ರಾನ್ಸ್ಫರ್ಗೆ ಅಟೆಸ್ಟೇಷನ್ ಬೇಕು ಅಂತ ಕೇಳುವಂಥದ್ದು. ಸೊ ಎ, ಸೇಲ್. ಬಿ, ಗಿಫ್ಟ್. ಸಿ, ಲೀಸ್. ಆ್ಯಂಡ್ ಡಿ, ನನ್ ಆಫ್ ದಿ ಅಬವ್. ಸೊ ಇದರಲ್ಲಿ ಗಿಫ್ಟ್ ರಿಕ್ವೈರ್ಸ್ ಅಟೆಸ್ಟೇಷನ್. ಎಸ್, ಗಿಫ್ಟ್ಗೆ ಅಟೆಸ್ಟೇಷನ್ ಬೇಕಾಗತ್ತೆ. ಹಾಗೆ ಆಸ್ ಪರ್ ಸೆಕ್ಷನ್ 428 ಆಫ್ CRPC, ದ ಪೀರಿಯಡ್ ಆಫ್ ಡಿಟೆನ್ಷನ್ ಅಂಡರ್ಗಾನ್ ಬೈ ಅ ಕನ್ವಿಕ್ಟ್ ಡ್ಯೂರಿಂಗ್ ಡ್ಯಾಶ್ ಕ್ಯಾನ್ ಬಿ ಸೆಟ್ ಆಫ್. ಅಂದರೆ ಈಗ ಕೆಲವೊಂದು ಸಲ ಕನ್ವಿಕ್ಷನ್ ಎಷ್ಟೋ ಟೈಮ್ ಇರುತ್ತೆ, ಕನ್ವಿಕ್ಷನ್ ಆದಮೇಲೆ ಎಷ್ಟೋ ಅಮೌಂಟನ್ನು ಪನಿಷ್ಮೆಂಟ್ ಅಂತ ತೊಗೊಳ್ಬೇಕು. ಆದರೆ ರೈಟ್ ಫ್ರಮ್ ಅರೆಸ್ಟ್, ಇನ್ವೆಸ್ಟಿಗೇಷನ್, ಟ್ರಯಲ್, ಎನ್ಕ್ವೈರಿ, ಈ ಟೈಮಲ್ಲೆಲ್ಲ ಕೆಲವರು ಇಂಪ್ರಿಸನ್ಮೆಂಟಲ್ಲಿ ಇರ್ತಾರೆ. ಸೊ ಆ ಟೈಮನ್ನು ಸೆಟ್ ಆಫ್ ಮಾಡಬೇಕು ಅಂತ. ಟೋಟಲ್ 5 ವರ್ಷ ಪನಿಷ್ಮೆಂಟ್ ಅಂತ ಆಗಿದ್ದರೆ 1 ವರ್ಷ ಇವರು ಇಂಪ್ರಿಸನ್ಮೆಂಟಲ್ಲಿ ಆಲ್ರೆಡಿ ಕಳೆದಿದ್ರೆ ಜಜ್ಮೆಂಟ್ ಆಗೋಕ್ಕಿಂತ ಮೊದಲು, ಸೊ 5 - 1 ಅದು ಸೆಟ್ ಆಫ್, ಅದನ್ನು ಡಿಡಕ್ಟ್ ಮಾಡಬೇಕು ಹೇಳುವಂಥದ್ದು ಕ್ವಶನ್ನು. ಸೊ ಯಾವ ಸಂದರ್ಭದಲ್ಲಿ ಇರುವಂತಹ ಇದನ್ನು ತಗೊಳ್ಬೇಕು ಅಂತ ಹೇಳಿದ್ರೆ, ಎ, ಇನ್ವೆಸ್ಟಿಗೇಷನ್ ಆಫ್ ದಿ ಕೇಸ್. ಬಿ, ಟ್ರಯಲ್ ಆಫ್ ದಿ ಕೇಸ್. ಸಿ, ಎನ್ಕ್ವೈರಿ ಆಫ್ ದಿ ಕೇಸ್. ಸೊ ಆಲ್ ದಿ ಅಬವ್. D is the correct answer. Next, under which section of Motor Vehicles Act 1988 an application for compensation arising out of an accident has to be filed? A, section 145, B, section 163, C, 166 and D, section 175. So idraddu correct answer ಏನು? Motor Vehicles Act 1988 ಇದ್ರ ಪ್ರಕಾರ ಯಾವ ಸೆಕ್ಷನ್ ಅಡಿಯಲ್ಲಿ ಕಾಂಪನ್ಸೇಷನ್ ಕ್ಲೇಮ್ ಮಾಡಲಿಕ್ಕೆ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು ಅಂತ. ಸೊ ಬಿಫೋರ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಕ್ಲೇಮ್ಸ್ ಟ್ರಿಬ್ಯುನಲ್ ಅದರ ಎದುರು ಯಾವಾಗ ಕೇಸ್ ಹಾಕ್ಬೋದು ಅಂತ. ಇಟ್ ಈಸ್ ಸೆಕ್ಷನ್ 166. ನೆಕ್ಸ್ಟ್ ಒನ್, ವಿಚ್ ಇಂಡಿಯನ್ ಸಿಟಿ ಇಸ್ ಕಾಲ್ಡ್ ಆಸ್ ಆರೆಂಜ್ ಸಿಟಿ? ಎ, ನಾಗ್ಪುರ್. ಬಿ, ಹೈದರಾಬಾದ್. ಸಿ, ಜೈಪುರ್. ಆ್ಯಂಡ್ ಡಿ, ಗ್ವಾಲಿಯರ್. ಇಟ್ ಈಸ್ ಎ, ನಾಗ್ಪುರ್. ನೆಕ್ಸ್ಟ್ ಒನ್, ಟು ಎಕ್ಸ್ಟೆಂಡ್ ದಿ ಬೆನಿಫಿಟ್ ಆಫ್ ಪ್ರಿಸಂಪ್ಷನ್ ಅಂಡರ್ ಸೆಕ್ಷನ್ 90A of the Indian Evidence Act 1872, an electronic record has to be dash old. Section 90A ಪ್ರಕಾರ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ಗೆ ಸಮ್ ಪ್ರಿಸಂಪ್ಷನ್ ಇಸ್ ಗಿವನ್, ಪ್ರಿಸಂಪ್ಷನ್ ಸಿಗತ್ತೆ. ಸೊ ಅದ್ರ ಪ್ರಕಾರ ಎಷ್ಟು ವರ್ಷ ಹಳೇದಾಗಿರಬೇಕು ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂತ. ಸೊ ದಟ್ ಈಸ್ 5 years. 5 ವರ್ಷಕ್ಕಿಂತ 5 ವರ್ಷದ್ದು ಹಳೇದಾಗಿದ್ದರೆ ಎಲೆಕ್ಟ್ರಾನಿಕ್ ರೆಕಾರ್ಡು, ದೇರ್ ಈಸ್ ಸಮ್ ಪ್ರಿಸಂಪ್ಷನ್ ಇನ್ ಫೇವರ್ ಆಫ್ ಸಚ್ ಎಲೆಕ್ಟ್ರಾನಿಕ್ ರೆಕಾರ್ಡ್. ಹಾಗೆ a suit for claiming compensation for malicious prosecution has to be filed. A, within 3 years from the date of registration of the criminal case. B, within 3 years from the date of acquittal of the plaintiff. C, within 1 year from the date of registration of criminal case. D, within 1 year from the date of acquittal of plaintiff. So ಇದರ ಪ್ರಕಾರ ಮ್ಯಾಲಿಷಿಯಸ್ ಪ್ರಾಸಿಕ್ಯೂಷನ್ ಕೇಸ್ ಫೈಲ್ ಮಾಡಲಿಕ್ಕೆ ಎಷ್ಟು ಟೈಮ್ ಲಿಮಿಟೇಷನ್ ಇದೆ ಅಂತ. ಸೊ ಇಟ್ ಈಸ್ ಆರ್ಟಿಕಲ್ 74 ಪ್ರಕಾರ, ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ, ಶೆಡ್ಯೂಲ್ 1 ಇರುವಂಥ ಲಿಮಿಟೇಷನ್ ಆ್ಯಕ್ಟ್ ಆರ್ಟಿಕಲ್ 74 ಪ್ರಕಾರ ಇಟ್ ಈಸ್ ಡಿ, ವಿದಿನ್ 1 year ಫ್ರಮ್ ದಿ ಡೇಟ್ ಆಫ್ acquittal of the plaintiff. 40th question, whoever commits criminal trespass by entering into or remaining in any building, tent, vessel used as a human dwelling or any building used as a place to worship or as a place for the custody of property is said to commit a house breaking, the criminal trespass, the house trespass and the lurking house trespass. So idr prakara ಯಾವ ಆಫೆನ್ಸ್ ಆಗತ್ತೆ ಅಂತ ಹೇಳುವಂಥದ್ದು. ಕ್ರಿಮಿನಲ್ ಟ್ರೆಸ್ಪಾಸ್ ಮಾಡಿ ಒಂದು ಮನುಷ್ಯ ವಾಸ ಮಾಡುವಂತಹ ಒಂದು ಸ್ಥಳ ಅಥವಾ ಬಿಲ್ಡಿಂಗಿಗೆ ಎಂಟರ್ ಆದರೆ ಆವಾಗ, ಅಥವಾ ಯಾವ್ದಾದ್ರು ವರ್ಷಿಪ್ ಮಾಡುವಂತಹ ಬಿಲ್ಡಿಂಗ್ ಇರಲಿ ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಇಡುವಂಥ ಕಸ್ಟಡಿ ಇಡುವಂಥ ಜಾಗ ಇರಲಿ, ಸೊ ಅಂಥ ಒಂದು ಆಫೆನ್ಸ್ಗೆ ಏನಂತ ಕರೀತಾರೆ? ಇಟ್ ಇಸ್ ನನ್ ಅದರ್ ದ್ಯಾನ್ ಹೌಸ್ ಟ್ರೆಸ್ಪಾಸ್. ನೆಕ್ಸ್ಟ್ ಒನ್, ಆಸ್ ಪರ್ ರೂಲ್ 18 subsection 2 of the
sub rule 2 of the Karnataka Civil Rules of Practice 1967, it is mandatory to file affidavit along with interlocutory application seeking following relief. ಈಗ ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ ಜೊತೆ ಅಫಿಡಾವಿಟ್ ಹಾಕಬೇಕು ಹೇಳುವಂಥದ್ದನ್ನು ನಾವು ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸಲ್ಲಿ ನೋಡ್ತೇವೆ. ಸೊ ಯಾವ್ಯಾವ ಸಂದರ್ಭದಲ್ಲಿ ಅಫಿಡಾವಿಟ್ ಹಾಕಬೇಕು ಹೇಳುವಂಥದ್ದು, ಸೊ ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ಗೆ ಹಾಕಬೇಕು, ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ಗೆ ಹಾಕಬೇಕು, ಅರೆಸ್ಟ್ ಆ್ಯಂಡ್ ಅಟ್ಯಾಚ್ಮೆಂಟ್ಗೆ ಅದಕ್ಕೂ ಕೂಡ ಹಾಕಬೇಕು, ಹಾಗೆ ಟೆಂಪರರಿ ಇಂಜೆಕ್ಷನ್ ಕೂಡ ಹಾಕಬೇಕಾಗಿರುತ್ತೆ. ಸೊ ಆಲ್ ಆಫ್ ದಿ ಅಬೌವ್, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಕೂಡ ನೋಡಬೇಕು, ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಕೂಡ ನಾವು ನೋಡಬೇಕಾಗತ್ತೆ. ದೆನ್ ವಿಚ್ ಆ್ಯಕ್ಟ್ ಡೀಲ್ಸ್ ವಿತ್ ಕೇವೆ ಟೆಂಪ್ಟರ್? ಕೇವೆ ಟೆಂಪ್ಟರ್ ಅಂದರೆ ಯಾವ ಆ್ಯಕ್ಟಲ್ಲಿ ಕಾಣ್ತವೆ ಅಂತ. ಕೇವೆ ಟೆಂಪ್ಟರ್ ಅಂದರೆ ಏನು? ಬೈಯರ್ ಬಿವೇರ್, ಗ್ರಾಹಕ ಆದಷ್ಟು ಜಾಗೃತನಾಗಿರಬೇಕು ಹೇಳುವಂಥ ಒಂದು ಮಾಹಿತಿ ನಾವು ಸೇಲ್ ಆಫ್ ಗೂಡ್ಸಲ್ಲಿ ನೋಡುವಂಥದ್ದು. ಸೊ ಡಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1932, ಅದು ಇಂಪ್ಲಾಯ್ಡ್ ಕಂಡೀಷನ್ಸ್, ವಾರಂಟೀಸ್ ಅಲ್ಲೆಲ್ಲ ಬರುವಂಥದ್ದು. ಸೊ ಸೆಕ್ಷನ್ 16ನಲ್ಲಿ ನಾವು ಅದರದ್ದು ಪ್ರಿನ್ಸಿಪಲನ್ನು ನೋಡ್ಬೋದು. ಹಾಗೆ ಟೋಟಲ್ ನಂಬರ್ ಆಫ್ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಿವೆ? ಸೊ 28 ಕ್ಷೇತ್ರಗಳಿವೆ. ಡೈರೆಕ್ಟ್ ಜನರಲ್ ನಾಲೆಜ್ ಕ್ವಶನ್ನು. ಆಸ್ ಪರ್ ಸೆಕ್ಷನ್ 47 ಆಫ್ ದಿ ರಿಜಿಸ್ಟ್ರೇಷನ್ ಆ್ಯಕ್ಟ್, a registered document operates from the date of its registration, from the date of its execution, from the date when it was prepared, either of the opposite dates. ನೋಡಿ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಯಾವಾಗಲಿಂದ ಆಪ್ರೇಟ್ ಆಗುತ್ತೆ ಅಂತ, ದ ಟೈಮ್ ಫ್ರಮ್ ವೆನ್ ಇಟ್ ಆಪ್ರೇಟ್ಸ್ ಅಂದರೆ ನಾಟ್ ಫ್ರಮ್ ದಿ ಡೇಟ್ ಆಫ್ ರಿಜಿಸ್ಟ್ರೇಷನ್ ಬಟ್ ಫ್ರಮ್ ದಿ ಡೇಟ್ ಆಫ್ ದಿ ಎಕ್ಸಿಕ್ಯೂಷನ್. ಯಾವಾಗ ಆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಆವಾಗಲಿಂದ ಆಮೇಲೆ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು. ಟೈಮ್ ಲಿಮಿಟ್ ಇರುತ್ತೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಆನ್ಸರಿಂಗ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್, ಯಾವ ಟೈಮಿಂದ ಅಂತ. ಸೊ ಫ್ರಮ್ ದಿ ಡೇಟ್ ಆಫ್ ದಿ ಎಕ್ಸಿಕ್ಯೂಷನ್. ನೆಕ್ಸ್ಟ್ ಒನ್, ನೇವಲ್ ಬೇಸ್ ಪ್ರಾಜೆಕ್ಟ್ ಸೀಬರ್ಡ್ ಇಸ್ ಸಿಚುಯೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ದಿ ಕರ್ನಾಟಕ? ಯಾವ ಜಿಲ್ಲೆಯಲ್ಲಿರುವಂಥದ್ದು ಅಂತ ನೇವಲ್ ಬೇಸ್? ಎ ದಕ್ಷಿಣ ಕನ್ನಡ, ಬಿ ಉಡುಪಿ, ಸಿ ಉತ್ತರ ಕನ್ನಡ, ಹಾಗೂ ಮತ್ತು ಡಿ ಬೆಳಗಾವಿ. ನೇವಲ್ ಬೇಸ್ ಸೀಬರ್ಡ್ ಎಲ್ಲಿರುವಂಥದ್ದು? ಕಾರವಾರ. ಕಾರವಾರ ಅಂದರೆ ಎಲ್ಲಿ ಬರುತ್ತೆ? ಉತ್ತರ ಕನ್ನಡದಲ್ಲಿ ಬರುವಂಥದ್ದು. ಸೊ ಇದು ಸಿವಿಲ್ ಜಡ್ಜ್ ಎಕ್ಸಾಮ್ಗೂ ಕೇಳಿದರು ಈ ಕ್ವಶನ್ನು. When the court has to form an opinion as to the electronic signature of any person, opinion of the dash is a relevant fact. A certifying authority which has issued electronic signature certificate, be expert on electronic signature, C expert on cyber law, D any one of the above. So opinion of the electronic signature ನಾವು ಸೆಕ್ಷನ್ 47 ಎ ಅಲ್ಲಿ ನೋಡ್ತೇವೆ. ಸೊ ಅದ್ರ ಪ್ರಕಾರ ಸರ್ಟಿಫೈಯಿಂಗ್ ಅಥಾರಿಟಿ, ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸರ್ಟಿಫೈಯಿಂಗ್ ಅಥಾರಿಟಿ ವಿಚ್ ಹ್ಯಾಸ್ ಇಶ್ಯೂಡ್ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಸರ್ಟಿಫಿಕೇಟ್. ನೆಕ್ಸ್ಟ್ ಒನ್, 47th question. Which formality is essential for valid adoption under Section 11 of the Hindu Adoption and Maintenance Act of 1956? A. Datta Homam, B. Registration, C. Written document, D. Actual giving and taking. ಸೊ ಬಿಫೋರ್ ದ ಎನಾಕ್ಟ್ಮೆಂಟ್ ಆಫ್ ದಿಸ್ ಆ್ಯಕ್ಟ್, ಈ ಆ್ಯಕ್ಟ್ ಬರೋಕ್ಕಿಂತ ಮೊದಲು ದತ್ತ ಹೋಮಂ ಅವಶ್ಯಕತೆ ಇತ್ತು, ಒಂದು ದತ್ತ ಹೋಮ ಅಂತ ಮಾಡಬೇಕಿತ್ತು. ಆದರೆ ಈಗ ದ್ಯಾಟ್ ಆ್ಯಕ್ಟ್ ಆಫ್ ಆ್ಯಕ್ಚುಲ್ ಗಿವಿಂಗ್ ದ ಚೈಲ್ಡ್ ಆ್ಯಂಡ್ ಆ್ಯಕ್ಚುಲ್ ಟೇಕಿಂಗ್ ಆಫ್ ದಿ ಚೈಲ್ಡ್ ಆಸ್ ಅಡಾಪ್ಟೆಡ್, ದ್ಯಾಟ್ ಈಸ್ ಅ ವೆರಿ ವ್ಯಾಲಿಡ್ ಕಂಡೀಷನ್ ರಿಕ್ವೈರ್ಡ್. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಬಗ್ಗೆ ನಾನೊಂದು ಚಿಕ್ಕದಾದ ಒಂದು ಓವರ್ವ್ಯೂ ಅಂತ ಲೆಕ್ಚರ್ ಕೊಟ್ಟಿದ್ದೇನೆ. ಸೊ ಅದು ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಹಾಗೆ ವಾಟ್ ಈಸ್ ಕಾಮನ್ ಟು ದೀಸ್ ಪೊಲಿಟಿಕಲ್ ಲೀಡರ್ಸ್? ಶ್ರೀ ಚರಣ್ ಸಿಂಗ್, ಶ್ರೀ ಜಗಜೀವನ್ ರಾಮ್, ಶ್ರೀ ದೇವಿಲಾಲ್ ಆ್ಯಂಡ್ ಶ್ರೀ LK ಅದ್ವಾನಿ. ಇವರೆಲ್ಲರಿಗೂ ಕಾಮನ್ ಇರುವಂಥದ್ದು ಏನು ಅಂದರೆ, ಸೊ ಆಲ್ ಆಫ್ ದೆಮ್ ವೇರ್ ಚೀಫ್ ಮಿನಿಸ್ಟರ್ಸ್, ಆಲ್ ಆಫ್ ದೆಮ್ ವೇರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ಸ್, all of them were leaders of opposition party, all of them were the defense ministers of India. So ಇವರೆಲ್ಲರೂ ಕೂಡ all of them were the deputy prime ministers of India. Next one, as per section 147 of NI Act, every offence punishable under the said act is. NI Act 147 ಪ್ರಕಾರ NI Act ಅಲ್ಲಿ ಯಾವ್ಯಾವ ಪನಿಷಬಲ್ ಒಫೆನ್ಸಸ್ ಇದೆ ಅವೆಲ್ಲವೂ ಕಂಪೌಂಡೇಬಲ್, ನಾನ್ ಕಂಪೌಂಡೇಬಲ್ ಅಂತ ಕೇಳುವಂಥ ಕ್ವಶನ್ನು. ಸೊ ಇಟ್ ಈಸ್ ದೇ ಆರ್ ಕಂಪೌಂಡೇಬಲ್. ಎ ಕಂಪೌಂಡೇಬಲ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಹ್ಯಾಬಿಚುವಲಿ ಡೀಲಿಂಗ್ ಇನ್ ಸ್ಟೋಲನ್ ಪ್ರಾಪರ್ಟಿ. An offence punishable under section 413 of Indian Penal Code is triable by a court of sessions, court of chief judicial magistrate, judicial magistrate of first class, D any magistrate. ಸೊ ಇದು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಆಗಿರೋದ್ರಿಂದ ಹೆಚ್ಚಾಗಿ
ಸೆಷನ್ಸ್ ಕೋರ್ಟ್ ಟ್ರಯಬಲ್ ಒಫೆನ್ಸಸ್ ಬಗ್ಗೆ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ರೀವಿಯಸ್ ಒಫೆನ್ಸ್ಗಳನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಅದೇ ಸಿವಿಲ್ ಜಡ್ಜ್ಗೆ ಬಂದರೆ ಲೆಸ್ಸರ್ ಒಫೆನ್ಸಸ್, ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಟ್ರಯಬಲ್ ಬೈ ಈ ಥರ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಹೇಳುವಂಥ ಒಂದು ಕ್ವಶನ್ ಬರ್ಬೋದು. ಸೊ ಈ ಹಿಯರ್ ಇಟ್ ಈಸ್ ದಿ ಕೋರ್ಟ್ ಆಫ್ ಸೆಷನ್ಸ್. Next one, 51. If the donee dies before the acceptance of the gift, the said gift is A valid, B void, C voidable and D illegal. ದಾನ ಕೊಡೋಕ್ಕಿಂತ ಮುಂಚೆ ದಾನಿ ಅವರು ತೀರ್ಕೊಂಡ್ರು, ಇನ್ನೊಬ್ಬರು ಡೋನರ್ ಮತ್ತು ಡೋನಿ ದಾನ ಸ್ವೀಕಾರ ಮಾಡುವವರು ತೀರ್ಕೊಂಡ್ರು, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ. ಅಕ್ಸೆಪ್ಟೆನ್ಸ್ ಇಸ್ ವೆರಿ ನೆಸೆಸರಿ ಇನ್ ದಿ ಕೇಸ್ ಆಫ್ ಗಿಫ್ಟ್. ಸೊ ಅಂಥ ಗಿಫ್ಟ್ ಏನಾಗುತ್ತೆ, ಇಟ್ ಬಿಕಮ್ಸ್ ವಾಯ್ಡ್ ಬಿಕಾಸ್ ದೇರ್ ಇಸ್ ನೋ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಸ್ ಪರ್ ಸೆಕ್ಷನ್ 122 ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ನಾನು ಯಾವುದೇ ಸೆಕ್ಷನ್ ಹೇಳ್ತೇನೆ ಅಥವಾ ಯಾವ ಸೆಕ್ಷನ್ಗಳು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೊ ದೋಸ್ ಆರ್ ಇಂಪಾರ್ಟೆಂಟ್ ಸೆಕ್ಷನ್ಸ್ ಅಂತ ಅಂದ್ಕೊಳ್ಬೋದು ನೀವು. ಅದನ್ನು ಸ್ವಲ್ಪ ಜಾಸ್ತಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಆಸ್ ಪರ್ ಆರ್ಡರ್ 16 Rule 1 of CPC, list of witnesses shall be filed within dash days after the date on which issues are settled. A 1 month, B 15 days, C 10 days and D 7 days. So list of witness issues, ಈಗ ನಾವು ಫಸ್ಟ್ ಪ್ಲೇಂಟ್ ಇರುತ್ತೆ, ಆಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಇರುತ್ತೆ, ಆಮೇಲೆ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ, ಆಮೇಲೆ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಎವಿಡೆನ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಲಿಸ್ಟ್ ಆಫ್ ವಿಟ್ನೆಸ್ಸನ್ನು ಮಾಡಬೇಕಾಗತ್ತೆ. ಸೊ ಈ ಟೈಮ್ ಲಿಮಿಟ್ ಎಷ್ಟು ಇರಬೇಕು ಅಂತ, ಫ್ರಮ್ ದಿ ಸೆಟಲ್ಮೆಂಟ್ ಆಫ್ ಇಶ್ಯೂಸ್ ಟು ಫೈಲಿಂಗ್ ಆಫ್ ಲಿಸ್ಟ್ ಆಫ್ ವಿಟ್ನೆಸಸ್ಸು ಎಷ್ಟು ದಿನ ಗ್ಯಾಪ್ ಇರಬೇಕು, ಅಟ್ಲೀಸ್ಟ್ ಎಷ್ಟು ದಿನದೊಳಗೆ ಫೈಲ್ ಮಾಡಬೇಕು ಅಂದರೆ 15 ಡೇಸಲ್ಲಿ ಫೈಲ್ ಮಾಡಬೇಕು. ಆರ್ಡರ್ 16 ರೂಲ್ 1. ಕೆಲವೊಂದಕ್ಕೆ 14 ಡೇಸ್ ಅಂತ ಇರುತ್ತೆ ಅಮೆಂಡ್ಮೆಂಟ್ ಎಲ್ಲ ಮಾಡುವಂಥದ್ದು. ಸೊ 15 ಡೇಸ್ ಯಾವುದಕ್ಕೆ, 14 ಡೇಸ್ ಯಾವುದಕ್ಕೆ ನೆನ್ಪಿಟ್ಕೊಳ್ಳಿ. 53, ಕ್ವಶನ್ ನಂಬರ್ 53, ಸೆಕ್ಷನ್ 165 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ರಿಲೇಟ್ಸ್ ಟು ದಿ ಫಾಲೋಯಿಂಗ್ ಸಬ್ಜೆಕ್ಟ್. A. Refreshing the memory by witness. C. Judge's power to put questions. C. Impeaching credit of witness. D. Questions by party to his own witness. So, the judge's power to put questions is the correct answer. 165 is a very important section which gives power to the judge to ask the questions. ಯಾಕೆಂದರೆ ಇವರು ಪಾರ್ಟಿಗಳ ವಿಟ್ನೆಸ್ಗಳಿಗೆ ಅಡ್ವೊಕೇಟ್ಸ್ ಕೇಳುವಂಥದ್ದಲ್ಲ, ಜಡ್ಜ್ ಕ್ವಶನ್ ಕೇಳುವಂಥ ಒಂದು ಪವರ್. ದ ಕೋರ್ಟ್ ಕ್ಯಾನ್ ಆಸ್ಕ್ ಕ್ವಶನ್ಸ್ ಟು ದ ವಿಟ್ನೆಸಸ್ under section 165. 54th question. When a sale agreement was executed at Hassan in respect of an immobile property situated at Chikmagalur and both seller and purchaser are the permanent residents of Shivamogga, a suit for specific performance has to be filed before the court at A. Hassan, B. Chikmagalur, C. Shivamogga, D. either at Hassan or Chikmagalur or at Shivamogga. ಇದು ಇಮ್ಮೊಬಲ್ ಪ್ರಾಪರ್ಟಿ ಬಗ್ಗೆ ಇರುವಂಥ ಕೇಸ್. ಸೊ ಇಮ್ಮೊಬಲ್ ಪ್ರಾಪರ್ಟಿ ಎಲ್ಲಿ ಸಿಚುಯೇಟ್ ಆಗಿರುತ್ತೆ ಅಂದರೆ, ಇಲ್ಲಿ ಪ್ರಾಪರ್ಟಿಯಲ್ಲಿ ಅಗ್ರಿಮೆಂಟ್ ಎಲ್ಲೇ ಆಗಿರಲಿ, ಬಟ್ ಪ್ರಾಪರ್ಟಿ ಸಿಚುಯೇಟೆಡ್ ಅಟ್ ಚಿಕ್ಕಮಗಳೂರು. ಸೊ ಬಿ ಚಿಕ್ಕಮಗಳೂರು ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ? ಸೊ ಸ್ಟೇಟ್ ಆಫ್ ಕರ್ನಾಟಕಕ್ಕೆ ಈಗ ನಮಗೆ ಹೈದರಾಬಾದ್ ಕರ್ನಾಟಕ ಸ್ಪೆಷಲ್ ಸ್ಟೇಟಸ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಯಾವ ಆರ್ಟಿಕಲ್ ಅಂದರೆ ಆರ್ಟಿಕಲ್ 371J. ನೆಕ್ಸ್ಟ್ ಒನ್, 56 ಕ್ವಶನ್. ಇನ್ ಅ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಇಫ್ ದ ರಿಲೀಫ್ ಫಾರ್ refund of earnest money is not claimed, the court can allow the plaintiff to amend the plaint to include a claim for the said relief. A. Only before the filing of the written statement. B. Only before the commencement of trial. C. At any stage of the proceedings. D. Cannot be allowed to amend the plaint. Specific ಪರ್ಫಾರ್ಮೆನ್ಸ್ಗೆ ಒಂದು ಸೂಟ್ ಹಾಕಿದಾಗ ಅದ್ರ ಜೊತೆ ಇನ್ನೂ ಕೆಲವೊಂದು ರಿಲೀಫ್ಸ್ಗಳನ್ನು ಕೇಳ್ಬೋದು. ಸೊ ಬೇರೆ ರಿಲೀಫ್ಸನ್ನು ಕೇಳಬಹುದು ಅಂತ ಇರುವಾಗ ಆ ಸೂಟಲ್ಲೇ ಕೇಳಬೇಕು. ಆ ರಿಲೀಫನ್ನು ಕೇಳದೆ ಕೋರ್ಟ್ ಕೊಡಲಿಕ್ಕಿಲ್ಲ. ಸೊ ಹಾಗಿರುವಾಗ ಒಂದು ವೇಳೆ ಆ ಪ್ಲೇಂಟಲ್ಲಿ ಆ ರಿಲೀಫ್ ಬಗ್ಗೆ ಕ್ವಶನ್ ಅವರು ಪ್ಲೇನೇ ಮಾಡಿಲ್ಲ ಅಂತ ಹೇಳಿರುವಾಗ ಕೋರ್ಟ್ ಕೂಡ ಈಗ ರೀಫಂಡ್ ಆಫ್ ಅರ್ನೆಸ್ಟ್ ಮನಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಅಮೆಂಡ್ಮೆಂಟ್ ಮಾಡಬೇಕು, ಪ್ಲೇಂಟನ್ನು ಅಮೆಂಡ್ಮೆಂಟ್ ಮಾಡಿ ಆ ರಿಲೀಫನ್ನು ಆ್ಯಡ್ ಮಾಡಬೇಕು. ಸೊ ಆ ರಿಲೀಫನ್ನು ಆ್ಯಡ್ ಮಾಡುವಂಥದ್ದು ಯಾವ ಸಂದರ್ಭದಲ್ಲಿ ಮಾಡ್ಬೋದು, ಅಟ್ ವಿಚ್ ಸ್ಟೇಜ್ ಅಂತ ಹೇಳಿ ಕ್ವಶನ್ ಬಂದಾಗ, ಅಟ್ ಎನಿ ಸ್ಟೇಜ್ ಆಫ್ ದಿ ಪ್ರೊಸೀಡಿಂಗ್ಸ್ ಇಟ್ ಕ್ಯಾನ್ ಬಿ ಅಮೆಂಡೆಡ್. ದ ಪ್ಲೇಂಟ್ ಕ್ಯಾನ್ ಬಿ ಅಮೆಂಡೆಡ್ ಟು ಆ್ಯಡ್ ದಿ additional relief at any stage of the proceedings. Next question, minimum amount of compensation which can be awarded to an employee who sustained permanent total disablement results from injury.
ಸೊ ಪರ್ಮನೆಂಟ್ ಟೋಟಲ್ ಡಿಸೇಬಲ್ಮೆಂಟ್ ಆಗಿದ್ದರೆ ಆ್ಯಸ್ ಪರ್ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಪ್ರಕಾರ ಎಷ್ಟು ಕಾಂಪನ್ಸೇಷನ್ ಕೊಡ್ಬೋದು ಅಂತ ಇದ್ದಾಗ ಅದು ₹1,40,000 ಆ್ಯಸ್ ಪರ್ ಸೆಕ್ಷನ್ 4(1)(b). ಸೊ ಕೆಲವೊಂದು ಮಾನಿಟರ್ ಲಿಮಿಟ್ ಇದೆ, ಅದನ್ನು ನೋಡ್ಕೊಳ್ಳಿ. ದೀಸ್ ಆರ್ ಆಲ್ ಲೇಬರ್ ಲಾಸ್. ಯಾಕಂದರೆ ಲೇಬರ್ ಕೇಸಸ್ ಕೆಲವೊಂದು ಸಲ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಬರುವಂಥದ್ದು. ಸೊ ಅದಕ್ಕೋಸ್ಕರ ಈ ಥರ ಲೇಬರ್ ಲಾಗೆ ಸಂಬಂಧಪಟ್ಟ ಕ್ವಶನ್ಸ್ಗಳೆಲ್ಲ ನಿಮಗೆ ಇರುವಂಥದ್ದು. ನೆಕ್ಸ್ಟ್ 58th ಕ್ವಶನ್. ಆನ್ ಆನ್ಕಾಲಜಿಸ್ಟ್ ಟ್ರೀಟ್ಸ್ ಎ ಕ್ಯಾನ್ಸರ್, ಬಿ ಹಾರ್ಟ್ ಅಟ್ಯಾಕ್, ಸಿ ಕಿಡ್ನಿ ಡಿಸೀಸಸ್, ಡಿ ಅಸ್ತಮಾ. ಸೊ ಆನ್ಕಾಲಜಿಸ್ಟ್ ಅಂದರೆ ವಿಚ್ ಇಸ್ ರಿಲೇಟೆಡ್ ಟು ಕ್ಯಾನ್ಸರನ್ನು ಟ್ರೀಟ್ ಮಾಡುವಂಥವರಿಗೆ ಆನ್ಕಾಲಜಿಸ್ಟ್ ಅಂತ ಹೇಳ್ತಾರೆ. ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನಾನು ತುಂಬ ಕ್ವಿಕ್ಕಾಗಿ ಹೋಗ್ತಿದ್ದೇನೆ, ಯಾಕೆಂದರೆ ತುಂಬ ಡಿಸ್ಕ್ರಿಪ್ಷನ್ನ ನಾವು ಬೇರೆ ಡೀಟೇಲ್ ಆಗಿ ಈಗ ಮಾಕ್ ಟೆಸ್ಟಲ್ಲಿ 25 to 30 ಕ್ವಶನ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡಿ ಅದರದ್ದು ಡಿಸ್ಕ್ರಿಪ್ಷನ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾನೆ. ಸೊ ಇದು ಎಂಟೈರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಡಿಫ್ರೆಂಟ್ ಪಾರ್ಟ್ಸ್ ಮಾಡಿದರೂ ಅಷ್ಟು ಸೂಟೇಬಲ್ ಆಗಲ್ಲ, ನಿಮಗೆ ಆ ಲಿಂಕ್ ಮಿಸ್ ಆದರೆ ಕಷ್ಟ ಆಗುತ್ತೆ. ಸೊ ಎಂಟೈರ್ ಒಂದು 100 ಕ್ವಶನ್ಸ್ ಈ ಒಂದು ವಿಡಿಯೋದಲ್ಲಿ ಇರಲಿ ಹೇಳುವಂಥ ಕಾರಣಕ್ಕೋಸ್ಕರ ಈ ಒಂದೇ ವಿಡಿಯೋದಲ್ಲಿ ಇದನ್ನು ಅಟ್ ಅ ಸ್ಟ್ರೆಚ್ ಕೂಡಲೇ ಕ್ವಿಕ್ಕಾಗಿ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಒನ್. ದ ಪಾರ್ಟೀಸ್ ಆರ್ ಫ್ರೀ ಟು ಡಿಟರ್ಮೈನ್ ದಿ ನಂಬರ್ ಆಫ್ ಆರ್ಬಿಟ್ರೇಟರ್ಸ್ provided that such number shall not be an even number. ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡ್ಬೋದು, ಆದರೆ ಅಪಾಯಿಂಟ್ ಮಾಡುವಾಗ ಅದು ಈವನ್ ನಂಬರ್ ಆಗಿರಬಾರ್ದು, ಇಬ್ಬರು ಆರ್ಬಿಟ್ರೇಟರ್. ಯಾಕೆಂದರೆ ಮತ್ತೆ ಅದು ಇದಾಗತ್ತೆ, ಒಬ್ಬೊಬ್ಬರು ಪರ ಡಿಸಿಷನ್ ಕೊಟ್ಟರೆ ಮತ್ತೆ ಅದು ಡೆಡ್ ಲಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈವನ್ ನಂಬರ್ ಇರಬಾರ್ದು ಹೇಳುವಂಥದ್ದು ಸೆಕ್ಷನ್ 10ನಲ್ಲಿ ಹೇಳಿದಾರಾ, ಹೌದಾ ಅಲ್ವಾ ಅಂತ ಕೇಳುವಂಥದ್ದು. ಸೊ ಅದರದ್ದು ಆನ್ಸರು ಕರೆಕ್ಟ್. ಇಟ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ವಾಟ್ ಈಸ್ ದ ಒಫೆನ್ಸ್ ವೇರ್ ಇನ್ ಪ್ರಿಪ್ರೇಷನ್ ಈಸ್ ಆಲ್ಸೋ ಪನಿಷಬಲ್. ಸೊ ನಾವು ನೋಡ್ತೇವೆ ಮೋಟಿವ್, ಪ್ರಿಪ್ರೇಷನ್, ಅಟೆಂಪ್ಟ್, ಹಾಗೆ ಆ್ಯಕ್ಟ್. ದ ಕಮಿಷನ್ ಆಫ್ ದಿ ಒಫೆನ್ಸ್ ಆ್ಯಕ್ಟ್ ಅಂತ ಈ 4 ಸ್ಟೇಜಸ್ಗಳು, ಹಂತಗಳಿರ್ತವೆ. ಸೊ ಅಂಥದ್ರಲ್ಲಿ ಅಟೆಂಪ್ಟು ಅಲ್ಲ, ಸೆಕೆಂಡ್ ಸ್ಟೇಜ್ ಪ್ರಿಪ್ರೇಷನಲ್ಲೇ ಆ ಒಫೆನ್ಸ್ ಮಾಡುವಂತಹ ಪ್ರಿಪ್ರೇಷನ್ಗೆ ಕೂಡ ಅದಕ್ಕೂ ಕೂಡ ಪನಿಷ್ಮೆಂಟ್ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಒಫೆನ್ಸ್ ಅಂತ ಕೇಳಿದರೆ ದಟ್ ಈಸ್ ಡಕಾಯಿತಿಗೆ ಪನಿಷ್ಮೆಂಟ್ ಹೇಳಿದ್ದಾರೆ. 61st ಕ್ವಶನ್. Accident in doing a lawful act is A. an offence under Indian Penal Code, B. a misconduct, C. a general exception under Indian Penal Code, D. none of the above. ಒಂದು ಸರಿಯಾದ ನ್ಯಾಯಯುತವಾದ ಕೆಲಸ ಮಾಡ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಯಿತು. ಸೊ ಅಂಥ ಸಂದರ್ಭದಲ್ಲಿ ಅದು ಒಫೆನ್ಸ್ ಆಗತ್ತಾ, ಏನಾಗತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಅ ಜನರಲ್ ಎಕ್ಸೆಪ್ಷನ್. ಅಂತ ಒಂದು ಚಾಪ್ಟ್ರೇ ಇದೆ ಇಂಡಿಯನ್ ಪೀನಲ್ ಕೋಡಲ್ಲಿ ಬರುವಂಥದ್ದು, ಅದು ಜನರಲ್ ಎಕ್ಸೆಪ್ಷನ್ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ವಾಟ್ ಡಸ್ ಇನ್ ಲಿಮಿನಿ ರೆಫರ್ ಟು? ಇನ್ ಲಿಮಿನಿ ಅಂದರೆ ಏನು? ಇನ್ ಲಿಮಿನಿ ಅಂದರೆ ಅಟ್ ದಿ ಥ್ರೆಶ್ ಹೋಲ್ಡ್ ಅಂತ, ಈ ಪ್ರಾರಂಭದಲ್ಲಿಯೇ, ಬಿಗಿನಿಂಗ್ ಓನ್ಲಿ ಅಂತ ಹೇಳಿ ಆ ಅರ್ಥ ಬರುವಂಥದ್ದು. ಸೊ ಇನ್ ಲಿಮಿನಿ ಅಟ್ ದಿ ಥ್ರೆಶ್ ಹೋಲ್ಡ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿ ಪ್ರಾರಂಭದಲ್ಲಿಯೇ ಅಂತ ಅರ್ಥ. ಎಸ್. So 63rd question. Which section of Limitation Act 1963 says that where the prescribed period for filing any suit expires on a day when the court is closed, the suit may be instituted on the day when the court reopens? A. section 4, B. section 5, C. section 6 and D. section 7. So ಒಂದು ವೇಳೆ ಲಿಮಿಟೇಷನ್ ಪೀರಿಯಡ್ ಇತ್ತು, ಲಿಮಿಟೇಷನ್ ಪೀರಿಯಡ್ 3 ವರ್ಷ ಇತ್ತು. ಸೊ ಲಾಸ್ಟ್ ಡೇ ಕೋರ್ಟ್ ಕ್ಲೋಸ್ ಆಗಿರುವಂಥ ದಿನ, ಏನೋ ಪಬ್ಲಿಕ್ ಹಾಲಿಡೇ ಏನೋ ಆಯಿತು. ಸೊ ಅಂಥ ಕೋರ್ಟ್ ಕ್ಲೋಸ್ ಆಗಿರುವಂಥ ದಿನ ಆಗಿದ್ದರೆ 3 ವರ್ಷ ನೀವು ಯಾಕೆ ಫೈಲ್ ಮಾಡಿದ್ದೀರಿ, ಮಾಡಲಿಲ್ಲ ಅಂತ ಕೇಳೋದಿಲ್ಲ ಲಾ. ಆದರೆ ಆ ಲಾಸ್ಟ್ ದಿನ ಕೋರ್ಟ್ ಕ್ಲೋಸ್ ಆಗಿರುವಂಥ ಸಂದರ್ಭ ಇದ್ದರೆ, ಯಾವಾಗ ಕೋರ್ಟ್ ಓಪನ್ ಆಗುತ್ತೆ ಆ ದಿನ ಸೂಟ್ ಇನ್ಸ್ಟಿಟ್ಯೂಟ್ ಮಾಡಬಹುದು. ಸೊ ದ್ಯಾಟ್ ಈಸ್ ಸೆಕ್ಷನ್ 4. 64. ದ ಮ್ಯಾರೇಜ್ ಇನ್ ಮುಸ್ಲಿಂ ಲಾ ಇಸ್ A. sacrament, B. contract, C. a sacrament and a contract both, D. a social status. ಸೊ ಇಂಡಿಯನ್ ಹಿಂದೂ ಲಾ ಇಸ್ ಹಿಂದೂ ಮ್ಯಾರೇಜ್ ಇಸ್ ಅ ಸೇಕ್ರಮೆಂಟ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಬಟ್ ಮುಸ್ಲಿಂ ಲಾ ಇಸ್ ಅ ಮುಸ್ಲಿಂ ಮ್ಯಾರೇಜ್ ಇಸ್ ಅ ಕಾಂಟ್ರಾಕ್ಟ್, ಅದು ಒಂದು ಒಪ್ಪಂದ ಅಂತ. ದ್ಯಾಟ್ ಇಸ್ ದಿ ರೂಲ್. ಇಟ್ಸ್ ಬಿ ಅ ಕಾಂಟ್ರಾಕ್ಟ್. 65th ಕ್ವಶನ್. Which section of the Karnataka Land Reforms Act 1961 bars the civil court from deciding any question which has to be decided by the tribunal constituted under the said act? A. section 131, B. section 132, C. section 133, D. section 134. ಸೊ ಲ್ಯಾಂಡ್ ಟ್ರಿಬ್ಯುನಲ್ಗೆ ಅದಕ್ಕೆ ಆದ ಓನ್ ಕೇಸಸ್ಗಳಿವೆ. ಅದಕ್ಕೆ ಬರುವಂಥ ಕೇಸಸ್ಗಳು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಬಿಟ್ಟು ಸಿವಿಲ್ ಕೋರ್ಟ್ಗೆ ಸೂಟ್ ಮುಖಾಂತರ ಕೇಸ್ ಮಾಡಿದರೆ ದೇರ್ಸ್ ಅ ಬಾರ್ ಆಫ್ ಸೂಟ್, ಆ ಥರ ಸೂಟ್ ಫೈಲ್ ಮಾಡಲಿಕ್ಕಿಲ್ಲ ಅಂತ ಹೇಳುವಂಥ ಸೆಕ್ಷನ್ ಯಾವುದು? ದಟ್ ಈಸ್ ಸೆಕ್ಷನ್ 132. 66th ಕ್ವಶನ್.
Doctrine of pleasure is related to A. Fundamental rights, B. Directive principles of state policy, C. Fundamental duties, and D. None of the above. So doctrine of pleasure ಅಂದರೆ ಈಗ ಪ್ರೆಸಿಡೆಂಟ್ಗೆ when he appoints any person, according to the president's pleasure that person holds the office of the government. ಸೊ ಇದು ಯಾವುದು ಇಲ್ಲಿ ಹೇಳಿಲ್ಲ ಆಪ್ಷನ್ನು, ಅದಕ್ಕೋಸ್ಕರ none of the above, D. None of the above is the correct answer. 67th question. An application to set aside the arbitral award has to be filed under dash of the Arbitration and Conciliation Act of 1996, A. Section 31, B. Section 32, C. Section 33, and D. Section 34. So setting aside arbitral award ಅನ್ನು ಸೆಟ್ ಮಾಡಿ ಅಂತ ಅಂದರೆ ಸೆಟ್ ಅಸೈಡ್ ಅದನ್ನು ಸೆಟ್ ಅಸೈಡ್ ಮಾಡಿ ಅಂತ ಹೇಳಿ ರದ್ದುಪಡಿಸಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅದು ಯಾವ ಸೆಕ್ಷನಲ್ಲಿ ಇದೆ ಅಂತ ಸೆಕ್ಷನ್ 34 ಹೇಳಿದ್ದಾರೆ. 68th question. The question of title of the property is relevant in a suit for possession which is filed under section 6 of the specific relief act. This statement is A. correct, B. A. incorrect, B. correct, C. partially correct, D. none of the above. Section 5 ಮತ್ತು section 6 ಅಲ್ಲಿ recovery of possession of immovable property ಕೇಳಬಹುದು specific relief act ಅಲ್ಲಿ. Section 5, it is based on title. Section 6 is completely based on the previous possession. Suit ಹಾಕೋಕ್ಕಿಂತ ಮೊದಲು ಯಾರು previous possession ಇದ್ರು, it considers only that. Title, it's not relevant under section 6. So, this statement is incorrect. Very important section, section 5 ಮತ್ತು section 6 specifically fact ಅಲ್ಲಿ ಸ್ವಲ್ಪ ಅದು ಡೀಟೇಲ್ ಆಗಿ ನೋಡ್ಕೊಳ್ಳಿ. 69th question. A leased his 5 acres of land to B to grow paddy crops. ಸೊ ಇದು ಯಾವ ಥರ ಲೀಸ್, ಇದು ಪ್ಯಾಡಿ ಕ್ರಾಪ್ಸನ್ನು ಬೆಳಿಲಿಕ್ಕೆ ಅಂತ ಹೇಳಿ ತೊಗೊಂಡಿರುವಂಥ ಲೀಸ್, ಭತ್ತ ಬೆಳಿಲಿಕ್ಕೆ ಅಂತ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಆರ್ ಲೋಕಲ್ ಲಾ ಆರ್ ಯೂಸೇಜ್ ದ ಸೆಡ್ ಲೀಸ್ ಇಸ್ ಟರ್ಮಿನೇಬಲ್ ಬೈ ಡ್ಯಾಶ್ ಡೇಸ್ ಆಫ್ ಆರ್ ಡ್ಯಾಶ್ ಮಂತ್ಸ್ ಆಫ್ ನೋಟಿಸ್ ಅಂತ ಕ್ವಶನ್. ಸೊ ಇದು ದಿಸ್ ಇಸ್ ಅ ಕೈಂಡ್ ಆಫ್ ದಿ ಅಗ್ರಿಕಲ್ಚರಲ್ ಯೂಸ್, ಅಗ್ರಿಕಲ್ಚರಲ್ ಲೀಸ್. ಇನ್ ದಿ ಕೇಸ್ ಆಫ್ ಅಗ್ರಿಕಲ್ಚರಲ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಲೀಸ್, what is the time limit for giving quit notice? It is 6 months as per section 106. 70th question. So ಇನ್ನು 30 questions ಗಳಿವೆ. We have about 15 minutes. Let's complete as quickly as possible. As per section 2 of the Dissolution of Muslim Marriages Act 1939, which of the following is a ground for obtaining a decree for dissolution of marriage by a woman? ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಮಾಡಿದ್ದೆ ಮುಸ್ಲಿಂ ಹೆಂಗಸರಿಗೋಸ್ಕರ. ಅವರಿಗೆ ಯಾವ್ಯಾವ ಗ್ರೌಂಡ್ಸ್ ಇದೆ ಡಿವೋರ್ಸ್ ತಗೊಳ್ಳಿಕ್ಕೆ ಹೇಳುವಂಥದ್ದು. ಸೊ ವೆದರ್ ಇದೆಲ್ಲವೂ ಹೇಳಿರುವಂಥದ್ದು ಕಾರಣಗಳಾಗ್ತಾವ ಅಂದರೆ ನೋಡಿ, ಮೊದಲನೇದು ಗಂಡ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ, 4 ವರ್ಷದಿಂದ ಗಂಡ ಎಲ್ಲಿದ್ದಾನೆ ಅಂತ ಗೊತ್ತಾಗಲಿಲ್ಲ, ಅಥವಾ 2 ವರ್ಷದಿಂದ ಗಂಡ ಮೇಂಟೈನ್ ಮಾಡ್ತಾ ಇಲ್ಲ, ಅಥವಾ ಗಂಡನಿಗೆ 7 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಆಗುವಂಥ ಪನಿಷ್ಮೆಂಟ್ ಆಗಿದೆ, ಇಂಪ್ರಿಸನ್ಮೆಂಟ್, ಜೈಲಲ್ಲಿರುವಂಥ ಪನಿಷ್ಮೆಂಟ್ ಆಗಿದೆ. ಸೊ ಇವೆಲ್ಲವೂ ಕೂಡ ಗ್ರೌಂಡ್ ಆಗತ್ತಾ ಅಂತ? ಹೌದು. ಆಲ್ ದೀಸ್ ಆರ್ ಗಿವನ್ ಆಸ್ ದಿ ಗ್ರೌಂಡ್ಸ್ ಫಾರ್ ದಿ ಡಿವೋರ್ಸ್ ಫಾರ್ ಮುಸ್ಲಿಂ ವಿಮೆನ್ ಅಂಡರ್ ಡಿಸೊಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಆಫ್ 1939. ಸೊ ಈ ಆ್ಯಕ್ಟನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರದ್ದು ಪ್ಲೇ ಲಿಸ್ಟ್ ನೀವು ನನ್ನ ಅಭಿಜ್ಞಾ ಲಾ ಸೀರೀಸ್ ವೆಬ್ಸೈಟಲ್ಲಿ ನೋಡ್ಬೋದು. ಹಾಗೆ ಇಂದು ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅದು ಕೂಡ ಇದೆ, ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆ್ಯಕ್ಟ್ ಇದೆ, ಅದನ್ನೆಲ್ಲ ರೆಫರ್ ಮಾಡಿ. ಹಾಗೆ while deciding the dispute relating to landlord and tenant under section 43 of Karnataka Rent Act, which of the following document can be considered as prima facie evidence of the landlord tenant relationship? ಲ್ಯಾಂಡ್ಲಾರ್ಡ್ ಮತ್ತು ಟೆನೆಂಟ್ ಮಧ್ಯದಲ್ಲಿ ಡಿಸ್ಪ್ಯೂಟ್ ಇದೆ ಅಂತ ಆದರೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ನ್ಯಾಚುರಲಿ ಪ್ರೈಮಾ ಫೇಸಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಆದರೆ ಇಲ್ಲಿ ಓನ್ಲಿ ದ ಡಾಕ್ಯುಮೆಂಟ್ ಆಫ್ ಲೀಸ್, ಓನ್ಲಿ ದ ರಿಸೀಟ್ ಆಫ್ ಅಕ್ನಾಲಜ್ಮೆಂಟ್ ಆಫ್ ಪೇಮೆಂಟ್ ಆಫ್ ರೆಂಟ್, ಇಲ್ಲಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈದರ್ ಬಿ ಆರ್ ಸಿ, ಇದು ಅಥವಾ ಇದು ಎರಡೂ ಆಗುತ್ತೆ. ಡಾಕ್ಯುಮೆಂಟ್ ಆಫ್ ಲೀಸ್ ಅಥವಾ ರೆಂಟ್ ಕಟ್ಟಿರುವಂತಹ ರಿಸೀಟ್ ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ ಅದು. ನೆಕ್ಸ್ಟ್ ಒನ್, ಹೂ ಇಸ್ ದ ಪ್ರೆಸೆಂಟ್ ಲಾ ಮಿನಿಸ್ಟರ್ ಇನ್ ಕರ್ನಾಟಕ ಸ್ಟೇಟ್ ಕ್ಯಾಬಿನೆಟ್? ಎ ಶ್ರೀ ಸುರೇಶ್ ಕುಮಾರ್, ಬಿ ಶ್ರೀ ಬಸವರಾಜ ಬೊಮ್ಮಾಯಿ, ಸಿ ಶ್ರೀ ಜೆ ಸಿ ಮಧುಸ್ವಾಮಿ, ಡಿ ನನ್ ಆಫ್ ದಿ ಅಬೌವ್. ಸೊ ಇದ್ರದ್ದು ಕರೆಕ್ಟ್ ಆನ್ಸರ್ ಶ್ರೀ ಜೆ ಸಿ ಮಧುಸ್ವಾಮಿ ಪ್ರೆಸೆಂಟ್. ಇನ್ನು ನಿಮಗೆ ಎಕ್ಸಾಮ್ ಬರುವಾಗ ಸೇಮ್ ಇದ್ದರೆ ಸೇಮ್ ಬರಿಬೋದು.
ನೆಕ್ಸ್ಟ್ ಒನ್ 73rd ಕ್ವಶನ್. ಡಬಲ್ ಜಿಯೋಪಾರ್ಡಿ ಮೀನ್ಸ್. ಡಬಲ್ ಜಿಯೋಪಾರ್ಡಿ ಅಂದರೆ ಏನು ಅಂತ. ಸೊ ಇದು ನಾವು CPCಯಲ್ಲಿ ಸೆಕ್ಷನ್ 11ಅಲ್ಲಿ ನೋಡ್ತೇವೆ, CRPCಯಲ್ಲಿ ಸೆಕ್ಷನ್ 300ಅಲ್ಲಿ ನೋಡ್ತೇವೆ ಡಬಲ್ ಜಿಯೋಪಾರ್ಡಿ ಪ್ರಿನ್ಸಿಪಲ್ ಇರುವಂಥದ್ದು. ಅದರ ಅರ್ಥ ಏನು? A. Trying two persons jointly for the same offense. B. Putting the same person on trial twice for the same offense. C. Trying a person for two offenses committed by him in one incident. D. Trying the same person for two offenses at two different times. So B. Putting the same person on trial twice for the same offense. Next one, 74th question. A confession statement under section 164 of CRPC can be recorded by A. Sessions judge, B. magistrate, C. police officer and D. none of the above. ಕನ್ಫೆಷನ್ ಸ್ಟೇಟ್ಮೆಂಟ್ ಯಾರು ರೆಕಾರ್ಡ್ ಮಾಡ್ಬೋದು ಅಂದರೆ 164 ಪ್ರಕಾರ ಇಟ್ ಈಸ್ ದಿ ಮ್ಯಾಜಿಸ್ಟ್ರೇಟ್ ಹೂ ಇಸ್ ಗೋಯಿಂಗ್ ಟು record confession statement. 75th question. One of the following relief can be granted under Specific Relief Act 1963. A. Recovery of money. B. Ejectment of tenant. C. Redemption of mortgage. D. Perpetual injunction. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಯಾವ ರಿಲೀಫ್ ಬಗ್ಗೆ ಹೇಳಿದ್ದಾರೆ? ಪರ್ಪೆಚುವಲ್ ಇಂಜೆಕ್ಷನ್ ಬಗ್ಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ರಿಕವರಿ ಆಫ್ ಪೊಸೆಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, ರಿಸೆಷನ್ ಆಫ್ ಕಾಂಟ್ರಾಕ್ಟ್ಸ್ ಇವೆಲ್ಲವೂ ಕೂಡ ಹೇಳಿರುವಂಥದ್ದು. 76th question. A. Intending or knowing himself to be likely permanently to disfigure Z's face, gives Z a blow with a hand which does not permanently disfigure Z's face but which causes Z to suffer severe bodily pain for the space of 20 days. A has voluntarily caused. ಸೊ ಇದು ಏನಾಗತ್ತೆ ಅಂತ. ಸೊ ಗ್ರೀವಿಯಸ್ ಹರ್ಟ್ಗೆ ಕೆಲವೊಂದು ನಿರ್ದಿಷ್ಟವಾದ ಕ್ಯಾಟಗರಿ ಕೊಟ್ಟಿದ್ದಾರೆ, ಹೀಗೆ ಮಾಡಿದರೆ ಹೀಗೆ ಆಗತ್ತೆ ಅಂತ. ಸೊ 20 days ಅವಧಿಯ ಸಿವಿಯರ್ ಬಾಡಿಲಿ ಪೇನ್ ಇದೆ. ಸೊ ಅದಕ್ಕೋಸ್ಕರ ದಟ್ ಈಸ್ ಬಿ, ಗ್ರೀವಿಯಸ್ ಹರ್ಟ್. 77th question. As per section 29A(1) of the Arbitration and Conciliation Act 1996, award in matters other than international commercial arbitration shall be made by the arbitral tribunal with a period of dash days from the date of completion of the statement of claim and defense. Statement of claim ಮತ್ತು ಡಿಫೆನ್ಸ್ ಆದ ಸಮಯದಿಂದ ಎಷ್ಟು ಸಮಯದ ಒಳಗೆ ಆ ಒಂದು ಆರ್ಬಿಟ್ರಲ್ ಟ್ರಿಬ್ಯುನಲ್ಲು ಅವಾರ್ಡನ್ನು ಕೊಡಬೇಕು ಅಂತ. ಸೊ ಅದು 12 months, ವಿದಿನ್ 12 months ಆಸ್ ಪರ್ ಸೆಕ್ಷನ್ 29A. 78th question. Section 173 subsection 8 of Code of Criminal Procedure deals with the following subject. ಸೊ ಇದು ಬಹಳ ಇಂಪಾರ್ಟೆಂಟ್. 173 ಸೆಕ್ಷನ್ 173 ಸಬ್ಸೆಕ್ಷನ್ 8 ಅದೇನು ಹೇಳುತ್ತೆ? 173 ಫೈಲಿಂಗ್ ಆಫ್ ಚಾರ್ಜ್ ಶೀಟ್ ಅಲ್ವಾ. 173 subsection 8 filing of additional charge sheet when there is a further investigation. So D, filing of additional charge sheet by the investigating officer after conducting further investigation. Next, 79. For the purpose of making a gift of immovable property, the transfer must be effected by a registered instrument signed by or on behalf of the donor and attested by at least 2 witnesses. As per section 123 of the Transfer of Property Act 1882, the above statement is A. correct, B. incorrect, C. partly correct and D. none of the above. ಸೊ ಗಿಫ್ಟ್ ಮಾಡುವಂಥದ್ದು ಇರುವಾಗ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟು, ಡೋನರು ಹಾಗೆ ಅಟೆಸ್ಟಿಂಗ್ ವಿಟ್ನೆಸ್ ಇರಬೇಕು ಅಂತ ಹೇಳ್ತಿದ್ದಾರೆ ಅಂತ. ಸೊ ಅದು ಆ ಸ್ಟೇಟ್ಮೆಂಟ್ ಕರೆಕ್ಟಾ ಇನ್ಕರೆಕ್ಟಾ ಅಂತ. ಸೊ ಇಟ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. A. 80th question. Who is the first woman Chief Justice of a High Court in India? A. Justice Manjula Challur, B. Justice Leela Seth, C. Justice Geeta Mittal, D. Justice Hema Kohli. So, first woman Chief Justice of ಒಂದು ಹೈಕೋರ್ಟ್ನ ಫಸ್ಟ್ ವುಮೆನ್ ಚೀಫ್ ಜಸ್ಟಿಸ್ ಯಾರಾಗಿದ್ರು ಅಂದರೆ ಇಟ್ ಈಸ್ ಜಸ್ಟಿಸ್ ಲೀಲಾ ಸೇತ್. ನೆಕ್ಸ್ಟ್ 81st question. The doctrine of rarest of the rare was laid down by the Supreme Court in the case of ಯಾವ ಕೇಸಲ್ಲಿ? ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಡೆತ್ ಪನಿಷ್ಮೆಂಟ್ ಕೊಡ್ಬೋದು ಅಂತ. ಯಾವ ಕೇಸಲ್ಲಿ ಅದು? ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. 82nd question. ಲೀಗಲ್ ಮ್ಯಾಕ್ಸಿಮ್ ಇಪ್ಸೋ ಫ್ಯಾಕ್ಟೋ ಮೀನ್ಸ್. ಇಪ್ಸೋ ಫ್ಯಾಕ್ಟೋ ಅಂದರೆ ಏನು? ಇನ್ ದಿ ಗುಡ್ ಫೇತ್ ಫ್ರಮ್ ದಿ ವೆರಿ ಬಿಗಿನಿಂಗ್ ಬೈ ದಿ ವೆರಿ ಫ್ಯಾಕ್ಟ್ ಇಟ್ ಸೆಲ್ಫ್, ಡಿ ನನ್ ಆಫ್ ದಿ ಅಬೌವ್. ಇಪ್ಸೋ ಫ್ಯಾಕ್ಟೋ ಅಂದರೆ ಬೈ ದಿ ವೆರಿ ಫ್ಯಾಕ್ಟ್ ಇಟ್ ಸೆಲ್ಫ್, ಆ ಸಂಗತಿಯಿಂದಲೇ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್. As per the Code of Civil Procedure 1908, clerical or arithmetical mistake in the judgments can be corrected by the court
A at any time, B within 7 days of pronouncing the judgment, C within 15 days of pronouncing the judgment, D within 30 days of pronouncing the judgment. So ಇದು ಯಾವುದು? ಇದಕ್ಕೆ ಕರೆಕ್ಟ್ ಆನ್ಸರ್ ಕೋರ್ಟ್ ಜಡ್ಜ್ಮೆಂಟ್ ಮಾಡಿದ ನಂತರ ಕ್ಲರಿಕಲ್ ಅಥವಾ ಅರ್ಥಮೆಟಿಕಲ್ ಮಿಸ್ಟೇಕ್ಗೆ ಯಾವಾಗ ಇದು ಕೇಳ್ಬೋದು ಅಂತ, ಅಮೆಂಡ್ಮೆಂಟ್ ಕೇಳ್ಬೋದು ಅಂತ ಅಂದರೆ ಅಟ್ ಎನಿ ಟೈಮ್ ಆಸ್ ಪರ್ ಸೆಕ್ಷನ್ 152. 84th question. Whenever a pleader appearing for a party to the suit comes to know of the death of that party, he shall inform the court about it as per the order 22 rule 10a. So it is the duty of the pleader to inform about the death of his party. ಯಾವ ಇದು ಸ್ಟೇಟ್ಮೆಂಟು ಟ್ರೂನಾ ಫಾಲ್ಸ್ ಅಂದರೆ ಇಟ್ ಈಸ್ ಟ್ರೂ ಆಸ್ ಪರ್ ಆರ್ಡರ್ 22 ರೂಲ್ 10a. ನೆಕ್ಸ್ಟ್ 85th question. Arm chair rule pertains to a interpretation of terms of a contract, B interpretation of a will, C interpretation of a statute, D none of the above. ಆರ್ಮ್ ಚೇರ್ ರೂಲ್ ಅಂದರೆ ಇದು ವಿಲ್ಲಿಗೆ ಸಂಬಂಧಪಟ್ಟದ್ದು. ಯಾರು ಶಾಸನಕರ್ತೃ ಟೆಸ್ಟೇಟರ್ ಯಾರಿರ್ತಾರೆ ಅವರ ಚೇರಲ್ಲಿ ಕೂತ್ಕೊಂಡು ಕೋರ್ಟ್ ಡಿಸೈಡ್ ಮಾಡುವಂಥದ್ದು. ಆ ಮನಸ್ಥಿತಿ ಏನಿತ್ತು, ಇದು ಮರಣ ಶಾಸನ ಮಾಡೋರು ಯಾರಿರ್ತಾರೆ ಅವರು ಆ ಒಂದು ಯಾರಿಗೆ ಬೆನಿಫಿಟ್ಸ್ ಕೊಡ್ತಿದ್ರು, ಯಾರಿಗೆ ಲಯಬಿಲಿಟೀಸ್ ಕೊಡ್ತಿದ್ರು, ಸೊ ಅವರ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನೋಡುವಂಥ, ಅವರ ಆರ್ಮ್ ಚೇರಲ್ಲಿ ಕೂತ್ಕೊಂಡು ಕೋರ್ಟ್ ಕೂತ್ಕೊಂಡು ಡಿಸೈಡ್ ಮಾಡುವಂಥ ರೂಲ್ ಇಂಟರ್ಪ್ರಿಟೇಷನ್ ಆಫ್ ದ ವಿಲ್ಗೆ, ವಿಲ್ ನೋಡಿಕೊಂಡು ಮಾಡುವಂಥದ್ದು ಕೋರ್ಟು. ದಟ್ ಈಸ್ ನೋನ್ ಆಸ್ ಆರ್ಮ್ ಚೇರ್ ರೂಲ್. ಬಿ ಇಂಟರ್ಪ್ರಿಟೇಷನ್ ಆಫ್ ಅ ವಿಲ್. B is the correct answer. 86th question. Which one of the following offence cannot be compounded even with the permission of the court as provided under section 320 subsection 2 of CRPC 1973? ಪರ್ಮಿಷನ್ ಆಫ್ ದಿ ಕೋರ್ಟ್ ಇಂದ ಕೂಡ ಕಂಪೌಂಡ್ ಮಾಡ್ಲಿಕ್ಕೆ ಆಗದೆ ಇರುವಂಥ ಆಫೆನ್ಸ್ಗಳು ಯಾವುದು ಅಂದರೆ ಸೆಕ್ಷನ್ 307 ವಿಚ್ ರಿಲೇಟ್ಸ್ ಟು ದ ಅಟೆಂಪ್ಟ್ ಟು ಮರ್ಡರ್. 87th question. Who among the following have become the judges of the Supreme Court directly without becoming the Chief Justice of any High Court? ಇಲ್ಲಿ ಇರುವಂತಹ ಜಸ್ಟಿಸ್ಗಳಲ್ಲಿ ಹೈಕೋರ್ಟ್ ಜಡ್ಜಸ್ಗಳಲ್ಲಿ ಚೀಫ್ ಜಸ್ಟಿಸ್ ಆಗದೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಆಗಿರೋರು ಯಾರು ಅಂತ ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ ಶ್ರೀ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಹಾಗೆ ಜಸ್ಟಿಸ್ ಬಿ ವಿ ನಾಗರತ್ನ ಅವರು. ನೆಕ್ಸ್ಟ್ 88th question. Freedom of speech and expression is guaranteed to the citizens by A. Article 19(1)(a) of the Constitution of India, B. Article 19(1)(b) of the Constitution of India, C. Article 19(1)(c) of the Constitution of India, and D. none of the above. So freedom of speech and expression, a very simple question. It is guaranteed under Article 19(1)(a) of the Constitution of India. 89th question. Under the Hindu Marriage Act of 1955, marriage of a Hindu male or a female with a person of unsound mind or one suffering from mental disorder is. ಅಂದರೆ ಈಗ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿನ ಮದುವೆ ಆಗುವಾಗ ಅವರಿಗೆ ಮೆಂಟಲ್ ಡಿಸಾರ್ಡರ್ ಇತ್ತು ಅಂತ ಇದ್ದರೆ ಆ ಮ್ಯಾರೇಜನ್ನ ಕಂಡೀಷನ್ ಏನಾಗುತ್ತೆ, ಕ್ಯಾನ್ ಇಟ್ ಬಿ ವಾಯ್ಡಬಲ್ ಆರ್ ವಾಯ್ಡ್ ಅಂತ ಹೇಳುವಂಥ ಕ್ವಶನ್ನು. ಸೊ ಆ್ಯಸ್ ಪರ್ ಅದು ಒನ್ ಆಫ್ ದಿ ಗ್ರೌಂಡ್, ನಲ್ ಮ್ಯಾರೇಜಸ್ಗೆ ಒಂದು ಗ್ರೌಂಡು. ಆದರೆ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಇರುವಾಗ ಇಟ್ ಕ್ಯಾನ್ ಬಿ ವಾಯ್ಡಬಲ್ ಅಂಡರ್ ಸೆಕ್ಷನ್ 12 ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ದ ಗ್ರೌಂಡ್ ಫಾರ್ ಡಿವೋರ್ಸ್ ಅಂಡರ್ ಸೆಕ್ಷನ್ 13 ಇನ್ಸೆನಿಟಿ. 90th question. Which is the largest high court in India in terms of sanction strength of the judges? So judges sanction strength ಪ್ರಕಾರ ಯಾವುದು ಅತಿ ದೊಡ್ಡದಾದ ಹೈಕೋರ್ಟ್ ಅಂತ? ಸೊ ಇಟ್ ಈಸ್ ಅಲಹಾಬಾದ್ ಹೈಕೋರ್ಟ್. ಸೊ ಅದ್ರ ಪ್ರಕಾರ ಸ್ಯಾಂಕ್ಷನ್ ಸ್ಟ್ರೆಂತ್ ಇಸ್ ಅಬೌಟ್ 160 ಜಡ್ಜಸ್ ಅಂತೆ. ಸೊ ಅಷ್ಟು ಸ್ಟ್ರೆಂತ್ ಇದೆ ಅದರದ್ದು, ಅಷ್ಟು ವ್ಯಾಪ್ತಿ ಇರುವಂತಹ ಒಂದು ಅಲಹಾಬಾದ್ ಹೈಕೋರ್ಟ್. 91st question. As per order 18 rule 3 of the CPC, in a suit where the party beginning to lead evidence has a right to reserve the production of rebuttal evidence, A. on all the issues, B. only on those issues burden of proving the same lies on him, C. only on those issues burden of proving the same lies on the other party, D. no right to reserve. ಸೊ ಇದ್ರ ಪ್ರಕಾರ ಏನಾಗುತ್ತೆ, ರೈಟ್ ಆಫ್ ರಿಬಟಲ್ ಎವಿಡೆನ್ಸ್ ಕೇಳ್ತಾ ಇರುವಾಗ ಆವಾಗ ಇಟ್ ಕ್ಯಾನ್ ರಿಸರ್ವ್ ದ ಪಾರ್ಟಿ ಯಾರು ಎವಿಡೆನ್ಸ್ ಲೀಡ್ ಮಾಡ್ತಾರೆ ಅವರು ಆಫ್ಟರ್ ರಿಬಟಲ್ ಎವಿಡೆನ್ಸ್ ಥರ ನಾವು ಮಾಡ್ತೇವೆ ಅಂತ ಹೇಳಿ ಆ ಇಶ್ಯೂಸ್ಗಳ ಮೇಲೆ ಯಾರಿಗೆ ಬರ್ಡನ್ ಆಫ್ ಪ್ರೂಫ್ ಅದರ್ ಪಾರ್ಟಿ ಮೇಲೆ ಇರುತ್ತೆ.
ಸೊ ಪ್ಲೀಸ್ ರೀಡ್ ಆರ್ಡರ್ 18 ರೂಲ್ 3. ಇದು ಸಿವಿಲ್ ಜಡ್ಜ್ ಎಕ್ಸಾಮ್ಗೂ ತುಂಬ ಸಲ ಕೇಳಿದ್ದಾರೆ ಈ ಕ್ವಶನ್ನು. ಸೊ ಪ್ಲೀಸ್ ರೆಫರ್ ದಿಸ್. ಓನ್ಲಿ ಆನ್ ದೋಸ್ ಇಶ್ಯೂಸ್ ಬರ್ಡನ್ ಆಫ್ ಪ್ರೂವಿಂಗ್ ದಿ ಸೇಮ್ ಲೈಸ್ ಆನ್ ದಿ ಅದರ್ ಪಾರ್ಟಿ. Next 92nd question. How much amount does an auction purchaser have to deposit immediately after the sale as per Order 21, Rule 84 of the CPC 1908? ಸೊ ಒಂದು ವೇಳೆ ಕೋರ್ಟ್ ಮುಖಾಂತರ ಆಕ್ಷನ್ ಸೇಲ್ ಆಗ್ತಾ ಇದ್ರೆ ಆಗ ಆಕ್ಷನ್ ಪರ್ಚೇಸರ್ ಇರ್ತಾರಲ್ಲ ಅವ್ರಿಗೆ ಎಷ್ಟು ಇಮಿಡಿಯೇಟ್ ಲೈಕ್ ಅಡ್ವಾನ್ಸ್ ಅಮೌಂಟ್ ಕೊಡಬೇಕು, ಅರ್ನೆಸ್ಟ್ ಮನಿ ಎಷ್ಟು ಕೊಡಬೇಕು ಅಂತ CPC ಹೇಳ್ತದೆ. ಆರ್ಡರ್ 21 ರೂಲ್ 84 ಪ್ರಕಾರ 25% ಆಫ್ ದಿ ಅಮೌಂಟ್ ಆಫ್ ಹಿಸ್ ಪರ್ಚೇಸ್ ಮನಿ ಕೊಡಬೇಕು ಅಂತ. ಸೊ ಟೋಟಲ್ 25 ಇಷ್ಟು ಅಮೌಂಟು ಕೊಡಬೇಕು, ಟೋಟಲ್ ಪರ್ಚೇಸ್ ಅಮೌಂಟ್. 93rd question. If a civil judge finds that his court has no pecuniary jurisdiction to try a suit, he shall A. transfer the said suit to a court which has pecuniary jurisdiction to try the same, B. return the plaint to the plaintiff to file it before the appropriate court, C. dismiss the suit, D. reject the plaint. ಸೊ ಇದು B. ಪೆಕ್ಯುನರಿ ಜ್ಯೂರಿಡಿಕ್ಷನ್ ಇಲ್ಲ ಅಂದರೆ ರಿಟರ್ನ್ ಮಾಡುವಂಥದ್ದು. ಸೊ ಅದು ಆರ್ಡರ್ 7 ರೂಲ್ 10ನಲ್ಲಿ. ಸೊ ತುಂಬ ಸಲ ನಾವು ನೋಡಿದ್ದೇವೆ, ರಿಟರ್ನ್ ಆಫ್ ದಿ ಪ್ಲೇಂಟ್ ಬೇರೆ, ರಿಜೆಕ್ಷನ್ ಆಫ್ ದಿ ಪ್ಲೇಂಟ್ ಬೇರೆ. ಸೊ ಇದು ಪ್ರಾಪರ್ ಕೋರ್ಟಿಗೆ ಪ್ರೆಸೆಂಟ್ ಮಾಡಿ ಅಂತ ಕೋರ್ಟ್ ರಿಟರ್ನ್ ಮಾಡುತ್ತೆ ಆ ಪ್ಲೇಂಟನ್ನು. 94th question. As per section 5 of the Hindu Marriage Act, one of the following is not a void marriage. ವಾಯ್ಡ್ ಮ್ಯಾರೇಜ್ಗೆ ಯಾವುದು ಕಂಡೀಷನ್, ಇದು ಯಾವುದು ವಾಯ್ಡ್ ಮ್ಯಾರೇಜ್ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ಎ ದ್ಯಾಟ್ ಅಟ್ ದಿ ಟೈಮ್ ಆಫ್ ಮ್ಯಾರೇಜ್ ಈದರ್ ಪಾರ್ಟಿ ಹ್ಯಾಸ್ ದ ಸ್ಪೌಸ್, ಬಿ ದ ಪಾರ್ಟೀಸ್ ಆರ್ ಸಪಿಂಡಸ್ ಟು ಈಚ್ ಅದರ್, ಸಿ ದ ಪಾರ್ಟೀಸ್ ಆರ್ ವಿದಿನ್ ಪ್ರೊಹಿಬಿಟೆಡ್ ಡಿಗ್ರಿ ಆಫ್ ರಿಲೇಷನ್ಶಿಪ್, ಡಿ ದಟ್ ಈದರ್ ಪಾರ್ಟಿ ಈಸ್ ಆಫ್ ಬ್ಯಾಡ್ ಕ್ಯಾರೆಕ್ಟರ್. ಸೊ ಇದೆಲ್ಲವೂ ಕೂಡ ಕಂಡೀಷನ್, ಅಂದರೆ ಇದು ಅಲ್ಲದಿದ್ರೆ ಅದು ವಾಯ್ಡ್ ಆಗುತ್ತೆ ಮ್ಯಾರೇಜು. ಸೊ ಬ್ಯಾಡ್ ಕ್ಯಾರೆಕ್ಟರ್ ಇಟ್ಸ್ ನಾಟ್ ಎನಿ ಆಫ್ ದಿ ಕಂಡೀಷನ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. 95th question. Which provision of CPC 1908 says that where a suit is to be instituted against a public officer in respect of any act done by him in his official capacity, the government shall be joined as a party to the suit? ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಕೇಸ್ ಹಾಕಬೇಕು ಅಂದರೆ, ಅವನು ಆಫಿಷಿಯಲ್ ಡ್ಯೂಟಿಯಲ್ಲಿ ಮಾಡಿರುವಂಥ ಕೆಲಸದ ವಿರುದ್ಧ ಕೇಸ್ ಹಾಕಬೇಕು ಅಂತ ಆದರೆ ಗೌರ್ಮೆಂಟನ್ನು ಕೂಡ ಜಾಯಿನ್ ಮಾಡಿ ಅಂತ ಯಾವ ಪ್ರಾವಿಷನ್ ಹೇಳುತ್ತೆ CPCಯಲ್ಲಿ? ಸಿವಿಲ್ ಜಡ್ಜ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಕ್ವಶನನ್ನು. Section 80, B. Order 1 Rule 3, C. Order 27 Rule 5A, D. No provision as such. ಇದಕ್ಕೆ ಪ್ರಾವಿಷನ್ ಇದೆ, ಆರ್ಡರ್ 27 ಹೇಳುವಂಥದ್ದು. ಹೇಗೆ ನಮಗೆ ಸೆಕ್ಷನ್ 80, 81, 79 ಎಲ್ಲ ಗೌರ್ಮೆಂಟ್ ವಿರುದ್ಧ, ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ಸೂಟ್ ಹಾಕ್ಬೋದು ಅಂತ ಹೇಳುವಂಥ ಸೆಕ್ಷನ್ಸ್ಗಳಿವೆ, ಅದೇ ರೀತಿ ಆರ್ಡರ್ 27 ಇದೆ. ಸೊ ಅದ್ರ ಪ್ರಕಾರ ಆರ್ಡರ್ 27 ರೂಲ್ 5A ಹೇಳುವಂಥದ್ದು. ನೆಕ್ಸ್ಟ್ 96th. A promise made without any intention of performing it. ಏನು ಹೇಳ್ತಾರೆ ಇದಕ್ಕೆ? ಪರ್ಫಾರ್ಮೆನ್ಸ್ ಮಾಡಬೇಕು ಹೇಳುವಂಥ ಉದ್ದೇಶನೇ ಇಲ್ಲ, ಆದರೂ ಕೂಡ ಪ್ರಾಮಿಸ್ ಮಾಡ್ತಿದ್ದಾರೆ. ಸೊ ಅದು ಒನ್ ಆಫ್ ದಿ ಕ್ಯಾಟಗರಿ ಆಫ್ ಫ್ರಾಡ್. ಫ್ರಾಡ್ಗೆ ಈ ಫ್ರಾಡ್ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಸೊ ಇನ್ನೂ ಬೇರೆ ಬೇರೆ ರೀತಿಯ ಕೇಸಸ್ಗಳಿವೆ. ಒನ್ ಆಫ್ ದಿ ಕ್ರೈಟೀರಿಯಾ ಇಸ್ ದಿಸ್: ಅ ಪ್ರಾಮಿಸ್ ಮೇಡ್ ವಿತೌಟ್ ಎನಿ ಇಂಟೆನ್ಷನ್ ಆಫ್ ಪರ್ಫಾರ್ಮಿಂಗ್ ಇಟ್. 97th question. Which section of the Indian Evidence Act 1972 declares an accomplice as a competent witness? Accomplice ಕೂಡ ಇಲ್ಲಿ ಓರ್ವ ಸಹ ಅಪರಾಧಿ ಹೇಳ್ತಾರೆ ನೋಡಿ, ಅವರು ಕೂಡ ಒಂದು ಸಕ್ಷಮ ಸಾಕ್ಷಿ ಆಗ್ಬೋದು ಹೇಳುವಂಥದ್ದನ್ನು ಯಾವ ಆ್ಯಕ್ಟ್ ಹೇಳಿದೆ, ಯಾವ ಸೆಕ್ಷನ್ ಹೇಳಿದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ದು ಅಂದರೆ ಅದು ಸೆಕ್ಷನ್ 133. 98th. 2 new teams from which city have been added to this year ಅಂದರೆ 2021 ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ. ಸೊ ಎ ಅಹಮದಾಬಾದ್ ಆ್ಯಂಡ್ ಲಕ್ನೋ, ಬಿ ಅಹಮದಾಬಾದ್ ಆ್ಯಂಡ್ ಪುಣೆ, ಸಿ ಲಕ್ನೋ ಆ್ಯಂಡ್ ಗೌಹತಿ ಆ್ಯಂಡ್ ಡಿ ಗೌಹತಿ ಆ್ಯಂಡ್ ಪುಣೆ. ಸೊ ಇದು ಎ ಅಹಮದಾಬಾದಲ್ಲಿ ಗುಜರಾತ್ ಟೈಟನ್ಸನ್ನು ಆ್ಯಡ್ ಮಾಡಿದರು, ಲಕ್ನೋದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅಂತ ಟೀಮನ್ನು ಆ್ಯಡ್ ಮಾಡಿದರು. 99th question. Which one of the following is not a mode of transfer of property under the TP Act of 1882? A. exchange, B. lease, C. mortgage, D. will. ವಿಲ್ಲಿಗೆ ನಮಗೆ ಸಕ್ಸೆಷನ್ ಆ್ಯಕ್ಟ್ ಇದೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಲ್ಲ. ಸೊ ದಿಸ್ ಇಸ್ ನಾಟ್ ಒನ್ ಆಫ್ ದಿ ಮೋಡ್ ಆಫ್ ಟ್ರಾನ್ಸ್ಫರ್ ಅಂಡರ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಮತ್ತು ಲಾಸ್ಟ್ ಕ್ವಶನ್: ಆಸ್ ಪರ್ ದಿ ಇಂಡಿಯನ್ ಈಸ್ಮೆಂಟ್ ಆ್ಯಕ್ಟ್ 1882, ಸರ್ವೆಂಟ್ ಹೆರಿಟೇಜ್ ಮೀನ್ಸ್ ದ ಲ್ಯಾಂಡ್ ಫಾರ್ ದಿ ಬೆನಿಫಿಷಿಯಲ್ ಎಂಜಾಯ್ಮೆಂಟ್ ಆಫ್ ವಿಚ್ ದ ಈಸ್ಮೆಂಟರಿ ರೈಟ್ ಎಕ್ಸಿಸ್ಟ್ಸ್, B. the land on which the liability is imposed, C. easementary right received by the succession, D. none of the above. So dominant heritage, servant heritage ಅಂತ ಇರುತ್ತೆ. ಸೊ ಅದರಲ್ಲಿ the land on which liability is imposed, B is the correct answer. ಓಕೆ, ಸೊ ಇದು ಸೆಕ್ಷನ್ 4ಅಲ್ಲಿ ಇಂಡಿಯನ್ ಈಸ್ಮೆಂಟ್ ಆ್ಯಕ್ಟ್ ಇರುತ್ತೆ, ಅದರಲ್ಲಿ ನೋಡಿ ಡೆಫಿನೇಷನ್ ಆಫ್ ಈಸ್ಮೆಂಟ್ ಅದರಲ್ಲೆಲ್ಲ ಕೊಟ್ಟಿರ್ತಾರೆ. ಸೊ ಇದಿಷ್ಟು ನಾವು ಈ ಒಂದು ನಮ್ಮ
2021 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ. ಹಾಗೆ ಇನ್ನು ನಾವು ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಈ ರೀತಿ ಹಲವಾರು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೇವೆ, ಮಾಕ್ ಟೆಸ್ಟ್ಗಳನ್ನು ಕೂಡ ಸಾಲ್ವ್ ಮಾಡ್ತಿದ್ದಾವೆ. ಸೊ ಅಟೆಂಡ್ ಆಗಿ ಅಥವಾ ಆಮೇಲೆ ರೆಕಾರ್ಡೆಡ್ ಲೆಕ್ಚರ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ಹಾಗೆ ಇನ್ನು ಅನ್ಅಕಾಡೆಮಿ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ಅಂತ ನಾನು ನಿಮಗೆ ಬಹಳ ಸಲ ಹೇಳಿದ್ದೇನೆ. ಸೊ ಅದರದ ಬಗ್ಗೆ ಒಂದು ಸಣ್ಣದಾದ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಅನ್ಅಕಾಡೆಮಿ ಜುಡಿಷರಿ ಸ್ಕಾಲರ್ಶಿಪ್ ಟೆಸ್ಟ್ ಹೇಳುವಂಥದ್ದು ಲಾ ಸ್ಟೂಡೆಂಟ್ಸು, LLB ಗ್ರ್ಯಾಜುಯೇಟ್ಸು ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸು. ಸೊ ನೀವು ಯಾರೇ ಆಗಲಿ ಜುಡಿಷರಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಯು ಹ್ಯಾವ್ ಟು ಜಸ್ಟ್ ಎನ್ರೋಲ್. ಆ ಒಂದು ಎನ್ರೋಲ್ಮೆಂಟ್ ಕ್ಲಿಕ್ ಮಾಡಿದರೆ ಸಾಕು, ಯು ಕ್ಯಾನ್ ಎನ್ರೋಲ್ ಫಾರ್ ಫ್ರೀ. ನವಂಬರ್ 13ಗೆ ನಿಮಗೆ ಈ ಎಕ್ಸಾಮ್ ಇರುವಂಥದ್ದು, ಕರೆಕ್ಟಾಗಿ 11 ಗಂಟೆಗೆ ಇರುವಂಥದ್ದು. ಇಲ್ಲಿ ಕಾಣ್ತಾ ಇರುವಂಥದ್ದು ನೋಡಿ, 100% ಸ್ಕಾಲರ್ಶಿಪ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಯಾಕೆಂದರೆ ನೀವು ಮುಂದೆ ಬರುವಂಥ ಎಕ್ಸಾಮ್ ದಿನಗಳಲ್ಲಿ ನನ್ನ ಕ್ಲಾಸ್ ಅಷ್ಟೇ ಅಲ್ಲ, ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು. ಅದರಲ್ಲಿ ಬರುವಂಥ ಟೆಸ್ಟ್ಗಳು, ಮೇನ್ ಟೆಸ್ಟ್ ಫೀಚರ್ಸ್ ತುಂಬ ಇದೆ. ನಾನು ನಿಮಗೆ ಒಂದು ಸ್ಲೈಡ್ ತೋರಿಸ್ತೇನೆ. ಫ್ರೀ ಕ್ಲಾಸಸ್ಗಳಿಗೂ ಕೂಡ ನಿಮಗೆ ಅಟ್ಲೀಸ್ಟ್ 8 ಟೆಸ್ಟ್ಗಳನ್ನು ಅಟೆಂಡ್ ಮಾಡುವಂಥ ಸೌಲಭ್ಯ ಇದೆ. ಸೊ ಆ ಒಂದು ಬೆನಿಫಿಟ್ಗಳನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟು ಆಗುತ್ತೋ ಅಷ್ಟು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ನಿಮಗೆ ಆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಅಥವಾ ಆ ಒಂದು ಸೆಕ್ಷನಲ್ಲಿ ಈಗ ತುಂಬ ಸಬ್ಸೆಕ್ಷನ್ಗಳಿರ್ತವೆ, ಅದರಲ್ಲಿ ಯಾವುದು, ಉದಾಹರಣೆಗೆ 173 173 ಸಬ್ಸೆಕ್ಷನ್ 8 ಫರ್ದರ್ ಇನ್ವೆಸ್ಟಿಗೇಷನ್, ಫರ್ದರ್ ಚಾರ್ಜ್ ಶೀಟ್ ಅದ್ರ ಬಗ್ಗೆ ಹೇಳುವಂಥದ್ದು, ಅಥವಾ 156(3) ಆ ಸಬ್ಸೆಕ್ಷನ್ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದು ಬಹಳ ಬಹಳ ಮುಖ್ಯ. ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಟೆಸ್ಟ್ ಸಿರೀಸ್ ಏನಾದರೂ ಇದ್ದರೆ ಅದು ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಫಸ್ಟ್ ಟೈಮ್ ನೀವು ಯೂಸಸ್ ಆಗಿದ್ರೆ ಯು ಹ್ಯಾವ್ ಟು ಯೂಸ್ ಅಪರ್ಣಾ ಲಾ. ಇಲ್ಲಿ ಕಾಣ್ತಾ ಇದಲ್ಲ, ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ಯು ಕ್ಯಾನ್ ಇದು ಅನ್ಲಾಕ್ ಆಗುತ್ತೆ, ಯು ಕ್ಯಾನ್ ಎನ್ರೋಲ್. ಹಾಗೆ ಫಸ್ಟ್ ಬಂದವರಿಗೆ ಟ್ಯಾಬ್ಲೆಟ್ ಕೂಡ ಸಿಗುತ್ತೆ. ಸೊ ಬಹಳಷ್ಟು ಪ್ರೈಸಸ್ಗಳ ಫೀಚರ್ಸ್ ಲಭ್ಯ ಇದೆ. ಹಾಗೆ ನೋಡಿ, ಇಲ್ಲಿ ನಾನು ಟೆಸ್ಟ್ ಕ್ಯಾಲೆಂಡರ್ಸ್ ಅಂತ ಹೇಳ್ದೆ ಅಲ್ಲ, ಡಿಸ್ಟ್ರಿಕ್ಟ್ ಜಡ್ಜ್ ಯಾರು ಅಟೆಂಡ್ ಆಗ್ತಿದ್ದೀರಿ ಪ್ಲೀಸ್ ಇದನ್ನು ಸ್ವಲ್ಪ ಒಂದ್ಸಲ ನೋಡಿ. ಇಲ್ಲಿ ಫ್ರೀ ಇವರಿಗೆ ಕೂಡ ಆಕ್ಸಲರೇಟ್ ಟೆಸ್ಟ್ ಸಿರೀಸ್ ಮೇಜರ್ ಲಾಸ್ಗೆ 8 ಟೆಸ್ಟ್ಗಳಿವೆ, ನಿಮಗೆ 8 ಟೆಸ್ಟ್ ಲಭ್ಯ ಇದೆ. ಹಾಗೆ GK ಬಗ್ಗೆ, ಯಾಕೆಂದರೆ ನಿಮಗೆ ಈಗ ಕೇಸ್ ಲಾಸ್ ಎಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವು ನೋಡಿದ್ವಿ ಲಿಯೋನೆಲ್ ಮೆಸ್ಸಿ ಬಗ್ಗೆ ಕೇಳಿದಿದ್ರು, ಅಥವಾ ಇನ್ನು ಹೈಕೋರ್ಟ್ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಅವ್ರ ಬಗ್ಗೆ ಸಹ ಕೇಳಿದಿದ್ರು. ಸೊ ಅದನ್ನು ಕೂಡ ಓದುವಂಥದ್ದು ಅವಶ್ಯಕತೆ ಇರುತ್ತೆ. ಅದು 4 ಟೆಸ್ಟ್ಗಳು ಪರ್ ಮಂತ್ ಸಿಗುತ್ತೆ. ಇನ್ನು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ, ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ ಕಂಪ್ಲೀಟ್ ಆ ಪ್ಯಾಕೇಜೇ ಇದೆ. ಪ್ರಿವಿಯಸ್ ಇಯರ್ ಕ್ವಶನ್ಸಿಂದ ಹಿಡಿದು ನಿಮಗೆ ಕೇಸ್ ಲಾ ಮೇಲೆ ಮತ್ತು ಜುಡಿಷರಿ ಮೇನ್ಸ್, ಸಿವಿಲ್ ಜಡ್ಜ್ ಎಕ್ಸಾಮ್ನವರು ನಿಮಗೆ ಅಂದಾಜು ಆಗಿರ್ಬೋದು. ಯಾಕೆಂದರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ತುಂಬ ಟೈಮ್ ಇದ್ದೇ ಇರಲಿಲ್ಲ, 1 ತಿಂಗಳು ಮಾತ್ರ ಇತ್ತು. ಮತ್ತು ಈ ಸಲ ಒಂದು ಎಕ್ಸ್ಟೆನ್ಷನ್ ಆಗಿದ್ದಕ್ಕೆ, ಬೆಂಗಳೂರಲ್ಲಿ ಮಳೆ ಕಾರಣದಿಂದ ಎಕ್ಸ್ಟೆನ್ಷನ್ ಆಗಿದ್ದಕ್ಕೆ ನೀವು ಆವಾಗ ಇನ್ನೂ ಎಕ್ಸ್ಟ್ರಾ ಮಂತ್ ಸಿಕ್ತು. ಇಲ್ದಿದ್ರೆ ಕೇವಲ 1 ಮಂತ್. ಸೊ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಆಮೇಲೆ ಮೇನ್ಸ್ಗೆ ಓದೋದು ತುಂಬ ಕಷ್ಟ ಆಗುತ್ತೆ. ಸೊ ಈಗಲಿಂದನೇ ಒಟ್ಟಿಗೆ ಪ್ರಿಪೇರ್ ಮಾಡಬೇಕು. ನಿಮ್ಮದು ಫಸ್ಟ್ ಅಟೆಂಪ್ಟ್ ಇರಲಿ, ಸೆಕೆಂಡ್ ಅಟೆಂಪ್ಟ್ ಇರಲಿ, ಬೀಟ್ ಸಿವಿಲ್ ಜಡ್ಜ್ ಎಕ್ಸಾಮ್, ಬೀಟ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್. ಯಾಕಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಲ್ಲಿ ಒಟ್ಟಿಗೆ ಎಲ್ಲದೂ ಇರುತ್ತೆ, ಟ್ರಾನ್ಸ್ಲೇಷನಿಂದ ಹಿಡಿದು ಜಡ್ಜ್ಮೆಂಟ್ ರೈಟಿಂಗ್ ಹಿಡಿದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬರೆಯುವಂಥದ್ದು ಎಲ್ಲದೂ ಒಟ್ಟಿಗೆ ಬರೀಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಪ್ರತಿ ಒಂದು ಏನಾದರೂ ಡೇಟ್ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಭಾನುವಾರ ನಾನು ಈ ಥರ ಟೆಸ್ಟ್ಗಳನ್ನು ಬರೀತೇನೆ, ಅಥವಾ ನೀವೇ ಒಂದು ಕ್ವಶನನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀತಿಯ ಫ್ಯಾಕ್ಚುಯಲ್ ಸಿಚುವೇಷನ್ಸಲ್ಲಿ ನಾನು ಏನು ಮಾಡ್ತಿದ್ದೆ ಹೇಳುವಂಥ ಆ ಒಂದು ಪಾಸಿಬಿಲಿಟೀಸ್ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆ ನೋಡಿ, ಜಡ್ಜ್ಮೆಂಟ್ ರೈಟಿಂಗ್ ಬಗ್ಗೆ ಟೆಸ್ಟ್ ಸಿರೀಸ್ ಇದೆ, ಕೇಸ್ ಲಾಸ್ ಬಗ್ಗೆ ಟೆಸ್ಟ್ ಸಿರೀಸ್ ಇದೆ, ಹಾಗೆ ಮೇನ್ಸ್ ಎಕ್ಸಾಮ್ಸ್ ಬಗ್ಗೆ ಟೆಸ್ಟ್ ಸಿರೀಸ್ ಇದೆ. ಇನ್ನು ಟ್ರಾನ್ಸ್ಲೇಷನ್ ಬಗ್ಗೆ ಕೆಲವೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಫಾರ್ ದ್ಯಾಟ್. ನನ್ನ ಚಾನಲಲ್ಲಿ ಟ್ರಾನ್ಸ್ಲೇಷನ್ ಕೆಲವೊಂದು ಪ್ಯಾರಾಗ್ರಾಫ್ಸನ್ನು ಕೊಟ್ಟು ಅದನ್ನು ನೀವು ಅಟೆಂಡ್ ಮಾಡ್ಬೋದು, ಕಮ್ಯುನಿಟಿ ಪೋಸ್ಟಲ್ಲಿ ಹಾಕುವಂಥದ್ದು. ಸೊ ಹಾಗೆಲ್ಲ ಮುಂದಿನ ದಿನಗಳಲ್ಲಿ ಕಾಣ್ತವೆ. ಸೊ ಇದು ಫುಲ್ ಲೆಂತ್ ಮಾಕ್ ಟೆಸ್ಟ್ ಪ್ಲಸ್ ಮತ್ತು ಐಕಾನಿಕ್ಗೆ ಒಂದು ಮೇಜರ್ ಡಿಫ್ರೆನ್ಸ್ ಅಂದರೆ ನಿಮಗೆ ಮೆಂಟರ್ ಸಿಗ್ತಾರೆ. ಈಗ ಕರ್ನಾಟಕ ಎಕ್ಸಾಮಿಗಾದರೆ ನಾನೇ ನಿಮಗೆ ಮೆಂಟರ್ ಆಗಿರ್ತೇನೆ. ಹಾಗೆ ನೀವು ಈ ಕ್ವಶನ್ ನಿಮ್ಮ ಆನ್ಸರ್ ಪೇಪರನ್ನು ಕರೆಕ್ಷನ್ ಆಗುತ್ತೆ. ಸೊ ಫೀಡ್ಬ್ಯಾಕ್ ಸಿಗುತ್ತೆ. ಅದು ಪ್ಲಸ್ ಕೋರ್ಸಿಗೆ ಇರೋದಿಲ್ಲ, ಐಕಾನಿಕ್ಗೆ ಇರುತ್ತೆ. ಹಾಗೆ ಐಕಾನಿಕ್ಗೆ ನಿಮಗೆ ಇಂಟರ್ವ್ಯೂ ವೀಡಿಯೋಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಸೊ ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ಯಾಲೆಂಡರ್, ನಿಮಗೆ ಟೆಸ್ಟ್ ಸಿರೀಸ್ ಕ್ಯಾಲೆಂಡರ್. ಪ್ರತಿ ವಾರ 4 ಒಂದೊಂದು ಇರುತ್ತೆ ಎಕ್ಸಾಮು, ಅಟೆಂಡ್ ಆಗ್ಬೋದು. ಸೊ ಅಟ್ಲೀಸ್ಟ್ ಅಲಾಟ್ ಸಮ್ ಟೈಮ್ ಆ್ಯಂಡ್ ಡೆಡಿಕೇಟ್ ದ್ಯಾಟ್ ಮಚ್ ಟೈಮ್ ಫಾರ್ ರೈಟಿಂಗ್ ದಿ ಎಕ್ಸಾಮಿನೇಷನ್. ಇದು ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಹೇಳುವಂಥದ್ದು ನವಂಬರ್ 4ರಿಂದ ಪ್ರಾರಂಭ, ಅಂದರೆ ನಿನ್ನೆ ಪ್ರಾರಂಭ ಆಗಿದೆ. 12 ತಿಂಗಳ ಕೋರ್ಸ್ ಇದು. ಇವರೆಲ್ಲೂ ಎಜುಕೇಟರ್ಸ್ಗಳು ಇರುವಂಥದ್ದು. ಹಾಗೆ ಕ್ಯಾಪ್ಸಲ್ ಕೋರ್ಸ್ ಫಾರ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್ ಅಂತ, ಸೊ 3 ಮಂತ್ಸ್ ಡ್ಯೂರೇಷನ್ ಇರುವಂಥ ಬ್ಯಾಚ್ ಇದು. ಸೊ ಇದರಲ್ಲಿ ಕೂಡ ನಾವು ಹಲವಾರು ಎಜುಕೇಟರ್ಸ್ಗಳನ್ನು ಕಾಣ್ತೇವೆ. ಇದರಲ್ಲಿ ನಾನು ಕೂಡ ಇದ್ದೇನೆ. ನಾನು ಕೆಲವೊಂದು ಮೈನರ್ ಆ್ಯಕ್ಟ್ಸ್ಗಳನ್ನು ತೊಗೊಳ್ತಿದ್ದೇನೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಹೇಳುವಂಥ ಹಾಗೆಲ್ಲ.
ಹಾಗೆ ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್, ಸೊ ಇದು ಕೂಡ ಅಕ್ಟೋಬರ್ 27 ಸ್ಟಾರ್ಟ್ ಆಗುವಂಥದ್ದು 6 ಮಂತ್ಸ್ ಡ್ಯೂರೇಷನ್ ಬ್ಯಾಚ್. ಇಲ್ಲಿ ಕಾಣ್ತಾ ಇರುವಂಥ ಎಜುಕೇಟರ್ಸ್ಗಳು ಇದ್ದಾರೆ. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್, ಇದು ಕೂಡ ಅಕ್ಟೋಬರ್ 20 12 ಮಂತ್ಸ್ ಡ್ಯೂರೇಷನ್ ಇರುವಂಥದ್ದು. ಇವೆಲ್ಲವೂ ಕೂಡ ಈ ಬ್ಯಾಚಸ್ಗಳು ಜಾಯಿನ್ ಆಗುವಂಥದ್ದು ನೀವು ಪ್ಲಸ್ ಸಬ್ಸ್ಕ್ರೈಬರ್ ಅಥವಾ ಐಕಾನಿಕ್ ಸಬ್ಸ್ಕ್ರೈಬರ್ ಆದಾಗ ಮಾತ್ರ. ಈ ಸಬ್ಸ್ಕ್ರಿಪ್ಷನ್ ಲಿಂಕನ್ನು ನೀವು ಈ ಅನ್ಅಕಾಡೆಮಿ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿದ್ದೇನೆ. ಹಾಗೆ ಅನ್ಅಕಾಡೆಮಿ ಜುಡಿಷಿಯಲ್ ಸ್ಕಾಲರ್ಶಿಪ್ ಟೆಸ್ಟ್, ಅದು ಕೂಡ ಸಬ್ಸ್ಕ್ರಿಪ್ಷನ್ ಲಿಂಕನ್ನು ಸಬ್ಸ್ಕ್ರಿಪ್ಷನ್ ಅಂದರೆ ಫ್ರೀಯಾಗಿ ನಿಮಗೆ ಜುಡಿಷಿಯರಿ ಸ್ಕಾಲರ್ಶಿಪ್ ಟೆಸ್ಟ್, ಅದಕ್ಕೆ ನೀವು ಅಟೆಂಡ್ ಆಗ್ಬೋದು. ಆ ಲಿಂಕನ್ನು ಎನ್ರೋಲ್ಮೆಂಟ್ ಫಾರ್ಮನ್ನು ಕೊಟ್ಟಿದ್ದೇನೆ. ಹಾಗೆ ಬಹಳಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಈಗ ಏನು ಕ್ಲಿಯರ್ ಆಗ್ತಿದ್ದಾರೆ, ಯಾಕೆಂದರೆ ಹೋದ ವರ್ಷ ಕಂಡಕ್ಟ್ ಆಗಿರುವಂಥದ್ದು ಅಥವಾ ಇಯರ್ ಬಿಗಿನಿಂಗಲ್ಲಿ ಕಂಡಕ್ಟ್ ಆಗಿರುವಂಥ ಎಕ್ಸಾಮ್ಸ್ಗಳ ರಿಸಲ್ಟ್ ಎಲ್ಲ ಈಗ ಬರ್ತಾವೆ. ಬಹಳಷ್ಟು ಅನ್ಅಕಾಡೆಮಿ ಲರ್ನರ್ಸ್ಗಳು ಕ್ಲಿಯರ್ ಆಗ್ತಿದ್ದಾರೆ. ಸೊ ವಿ ಕಾಂಗ್ರ್ಯಾಚುಲೇಟ್ ಆಲ್ ಆಫ್ ದೆಮ್. ಹಾಗೆ ನೀವು ಕೂಡ ಯಾರ್ಯಾರು ಅನ್ಅಕಾಡೆಮಿಯಲ್ಲಿ ಲರ್ನರ್ಸ್ ಆಗಿದ್ದೀರಿ, ನೀವು ಕೂಡ ನಮ್ಮ ಕರ್ನಾಟಕ ಎಕ್ಸಾಮ್ಸ್ ಬರಿತಾ ಇರೋರು, ನೀವು ಕೂಡ ಕ್ಲಿಯರ್ ಆಗಲಿ ಹೇಳುವಂಥದ್ದು ನಮ್ಮೆಲ್ಲರ ಆಶಯ. ಹಾಗೆ ನೆನ್ಪಿಟ್ಕೊಳ್ಳಿ, ಪ್ರತಿದಿನ ಮಂಡೇ ಟು ಥರ್ಸ್ಡೇ, ಸೋಮವಾರದಿಂದ ಗುರುವಾರ ತನಕ ರಾತ್ರಿ 9 ಗಂಟೆಯಿಂದ 10 ಗಂಟೆ ತನಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ನಾನು ಮಾಕ್ ಟೆಸ್ಟ್ ಸೀರೀಸ್ ಅಂತ ಟೋಟಲ್ ಒಂದು 30 ಸೀರೀಸ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಸೊ ಆಲ್ರೆಡಿ ಒಂದು ಆಗಿದೆ ಮೊನ್ನೆ. ಸೊ ಸೆಕೆಂಡ್ ರೈಟ್ ಫ್ರಮ್ ಮಾಕ್ ಟೆಸ್ಟ್ ಸೀರೀಸ್ ನಂಬರ್ 2 ಅಲ್ಲಿಂದ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ ಫ್ರೀ ಲೈವ್ ಕ್ಲಾಸಲ್ಲಿ. ಸೊ ಯು ಕ್ಯಾನ್ ಅಟೆಂಡ್ ದ್ಯಾಟ್. ಫಸ್ಟ್ ಟೈಮ್ ಯೂಸರ್ಸು ಯು ಕ್ಯಾನ್ ಯೂಸ್ ಅನ್ಲಾಕ್ ಕೇಳ್ತಾ ಇದ್ದರೆ, ಲಾಕ್ ಆಗಿದ್ರೆ ಯು ಕ್ಯಾನ್ ಯೂಸ್ ಅಪರ್ಣಾ ಲಾ ಆ್ಯಸ್ ಮೈ ಕೋಡ್. ಹಾಗೆ ನೀವು ಸಬ್ಸ್ಕ್ರಿಪ್ಷನ್ ಕೇಳ್ತಾ ಇದ್ದೀರಿ ಅಂತ ಆದರೆ ಅದಕ್ಕೆ 10% ಡಿಸ್ಕೌಂಟ್ ಸಿಗುತ್ತೆ ನನ್ನ ಕೋಡ್ ಹಾಕಿದರೆ ಅಪರ್ಣಾ ಲಾ ಅಂತ. ಅಥವಾ ಬೇರೆ ಯಾವುದೇ ಡೀಟೇಲ್ಸ್ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಈ ಫೋನ್ ನಂಬರ್ಗೆ ವಾಟ್ಸಪ್ ಟೆಕ್ಸ್ಟ್ ಮಾಡ್ಬೋದು ನೀವು, ಅಥವಾ ಇಮೇಲ್ಗೆ ಮೇಲ್ ಮಾಡ್ಬೋದು, ಮೇಲ್ ಐ.ಡಿಗೆ ಮೇಲ್ ಮಾಡ್ಬೋದು. So we are always ready to help you with any kind of queries. Do reach out to us if any doubts regarding subscription or any kind of exam queries are there. ಇದು ಐಕಾನಿಕ್ ಸಬ್ಸ್ಕ್ರಿಪ್ಷನ್ನ ಒಂದು ಡೀಟೇಲ್ಸ್. ಹಾಗೆ ನೋಡಿ, ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ನೀವು ನೋಡಿರ್ಬೋದು. ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂತಹ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಕೆಲವೊಂದು ಕ್ಲಾಸಸ್ಗಳಿವೆ. ಹಾಗೆ ಟೆಲಿಗ್ರಾಮ್ ಚಾನಲ್ ಅಪರ್ಣಾ ಭಟ್ ಅಂತ ಇದೆ. ಅಭಿಜ್ಞಾ ಲಾ ಸೀರೀಸ್, ಅಭಿಜ್ಞಾ ಲಾ ಅಂತ ಗ್ರೂಪ್ ಇದೆ, ಅದಕ್ಕೆಲ್ಲ ಕೂಡ ನೀವು ಜಾಯಿನ್ ಆಗ್ಬೋದು. ರೆಗ್ಯುಲರ್ ಅಪ್ಡೇಟ್ಸ್ ಹಾಗೆ ಕೆಲವೊಂದು ರೀಸೆಂಟ್ ನ್ಯೂಸ್ಗಳನ್ನು ನಾವು ಅದರ ಮುಖಾಂತರ ಕಳಿಸ್ತಾ ಇರ್ತೇವೆ. ಸೊ ಹೀಗೆ ನಿರಂತರವಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ನೀವು ಕೂಡ ನನ್ನ ಜೊತೆ ನೀವು ಕೂಡ ಪ್ರಿಪೇರ್ ಆಗಿ, ಹಾಗೆ ನಿಮ್ಮ ಸಜೆಷನ್ಸು, ಫೀಡ್ಬ್ಯಾಕ್ಸ್, ಕಮೆಂಟ್ಸ್, ಯು ಆರ್ ಆಲ್ವೇಸ್ ಫ್ರೀ ಟು ಕಮೆಂಟ್ ಹಿಯರ್ ಇನ್ ದಿ ಕಮೆಂಟ್ ಸೆಕ್ಷನ್. ಇಫ್ ಪಾಸಿಬಲ್ ಐ ಟ್ರೈ ಟು ರಿಪ್ಲೈ ಟು ಆಲ್ ದೋಸ್ ಕಮೆಂಟ್ಸ್. ಅದರ್ವೈಸ್ ಹೀಗೆ ನಾನು ಕ್ಲಾಸಲ್ಲೇ ಕಮೆಂಟ್ಸ್ಗೆಲ್ಲ ಒಟ್ಟಿಗೆ ಉತ್ತರ ಕೊಡ್ತೇನೆ. ಸೊ ಹೀಗೆ ನಿರಂತರವಾಗಿ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ನೋಡಿ. ಹಾಗೆ ನನ್ನ ಅಭಿಜ್ಞಾ ಲಾ ಸೀರೀಸ್ ಚಾನಲನ್ನು ಅದರಲ್ಲೂ ಕೂಡ ನೀವು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ